ಶ್ರೀನಿವಾಸಪುರ ಸತ್ಯಕಾಮ ಥಿಯಾಸಾಫಿಕಲ್ ಲಾಡ್ಜಿನ ಎಲ್ಲ ಪದಾಧಿಕಾರಿಗಳಿಗೂ ನನ್ನನ್ನು ಇವತ್ತು ಆಹ್ವಾನಿಸಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ಮೊದಲು ಅರ್ಪಿಸುತ್ತೇನೆ. ಏಕಂತ ಹೇಳಿದ್ರೆ ನಮ್ಮನ್ನೆಲ್ಲ ಥಿಯಾಸಫಿಯಲ್ಲಿ ಮುಂದುವರಿಯಲು ಭಾಳ ಒಂದು ದೊಡ್ಡ ಪ್ರೇರೇಪಣೆ ನೀಡಿದಂತಹ ಶಕ್ತಿ ಈ ಊರಿಂದ ಬಂದಂಥ ಒಂದು ಶಕ್ತಿ ಅಂತ ನಾವು ಹೇಳ್ಕೊಳ್ಳೋಕ್ಕೆ ಹೆಮ್ಮೆ ಪಡ್ತೇವೆ. ನಾವೆಲ್ಲ ಕೋನ್ಕೊಂಡ್ಲು ಲಾಡ್ಜ್ನ ಸದಸ್ಯರು. ನಮ್ಮ ಲಾಡ್ಜಲ್ಲಿ ಸೋದರ ರತ್ನಾಕರಂ ರಾಜು ಅವರು, ವಿಶ್ವನಾಥ್ ರಾಜು ಅವರು ಕೊಡ್ತಾ ಇರ್ತಕ್ಕಂಥ ಭಾಷಣಗಳನ್ನು ಕೋನ್ಕೊಂಡ್ಲು ಲಾಡ್ಜಿನ ವಾತಾವರಣದಲ್ಲಿ ಕೇಳಿಸಿಕೊಳ್ಳೋದೇ ಒಂದು ದಿವ್ಯಾನುಭವ. ಬೇರೆ ಯಾವುದೇ ಸೊಸೈಟಿಗಳಲ್ಲಿ ಬಿಲ್ಡಿಂಗ್ಗಳಲ್ಲಿ ಅವರು ಭಾಷಣ ಮಾಡ್ತಿದ್ದಾಗ ಕೇಳಿಸ್ಕೊಳ್ಳೋದಕ್ಕೂ ಕೋನ್ಕೊಂಡ್ಲು ಲಾಡ್ಜಲ್ಲಿ ಹೊರಗಡೆ ಮರದ ಕೆಳಗೆ ಭಾಷಣಗಳು ಅವರ ಮಾತುಗಳನ್ನು ಕೇಳಿಸ್ಕೊಳ್ಳೋದಕ್ಕೂ ಭಾಳ ವ್ಯತ್ಯಾಸ ಇದೆ. ಥಿಯಾಸಫಿ ಅಂದರೆ ಏನು ಅಂತ ಅರ್ಥ ಆಗದೇ ಇರೋಂಥ ವಯಸ್ಸಲ್ಲೂ ಸಹ ನಾವು ಆಟ ಆಡ್ತಾಯಿದ್ರು. ಅವರ ಭಾಷಣದ ಸಮಯಕ್ಕೆ ಅವರ ಪಕ್ಕದಲ್ಲಿ ಕೂತು ನಿದ್ದೆ ಮಾಡ್ತಿದ್ರೂ ಸಹ ಅವರ ಪದಗಳು ನಮ್ಮ ಕಿವಿಗೆ ಬೀಳ್ತಿತ್ತು, ನಮ್ಮ ಆತ್ಮಗಳನ್ನು ಮುಟ್ತಿತ್ತು ಅಂತ ಹೇಳೋದಕ್ಕೆ ಭಾಳ ಹೆಮ್ಮೆ ಆಗುತ್ತೆ. ಇವತ್ತಿನ ವಿಷಯ ಪತಂಜಲಿ ಯೋಗ ಸೂತ್ರಗಳಲ್ಲಿ ಅಷ್ಟಾಂಗ ಯೋಗ ಮಾರ್ಗ, ಇದನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ. ಈಗಾಗಲೇ ಸೋದರ ವೈ ಎ ವಾಸುದೇವ ರೆಡ್ಡಿಯವರು ಮೊದಲ 2 ಅಂಗಗಳು ಯಮ ಮತ್ತು ನಿಯಮ ಇವುಗಳ ಬಗ್ಗೆ ವರ್ಣಿಸಿದ್ದಾರೆ. ಅದಾದ ಮೇಲೆ ನಿರ್ದೇಶಕರಾದಂಥ ಸೋದರ ರೆಡ್ಡಪ್ಪಾಚಾರ್ಯವರು ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರದ ಬಗ್ಗೆ ವರ್ಣಿಸಿದ್ದಾರೆ. ನನಗೆ ನನ್ನ ಪಾಲಿಗೆ ಬಂದಂಥ ವಿಷಯಗಳು ಕೊನೆಯ 3: ಧಾರಣ, ಧ್ಯಾನ ಹಾಗೂ ಸಮಾಧಿ. ಪತಂಜಲಿಯವರು ಇದನ್ನು ಅಂಗಗಳು ಅಂತ ಯಾಕೆ ಕರೆದ್ರು? ಅಷ್ಟಾಂಗಗಳು, 8 ಅಂಗಗಳು. ಯಾಕೆ ಅವರು ಇದನ್ನು ಅಂಗಗಳು ಅಂತ ಕರೆದ್ರು? ಅವರು ಹಂತಗಳು ಅನ್ಬೋದಾಗಿತ್ತು, ಮೆಟ್ಟಿಲುಗಳು ಅನ್ಬೋದಾಗಿತ್ತು, ಸೋಪಾನಗಳು ಅನ್ಬೋದಾಗಿತ್ತು. ಅಷ್ಟಾಂಗಗಳು ಅಂತ ಯಾಕೆ ಕರೆದ್ರು? ಅಂಗಗಳು ಅಂದರೆ ಇವಾಗ ನಮ್ಮ ದೇಹದಲ್ಲಿ ಅಂಗಗಳಿವೆ. ಕೈ, ಕಾಲು, ತಲೆ, ಹೊಟ್ಟೆ, ಇವೆಲ್ಲ ಅಂಗಗಳು ಅಲ್ವಾ? ಪಾರ್ಟ್ಸ್ ಅಂತೀವಿ, ಬಾಡಿ ಪಾರ್ಟ್ಸ್, ದೇಹಾಂಗಗಳು, ದೇಹದ ಅಂಗಗಳು. ಯಾಕೆ ಈ 8 ಅಂಗಗಳು ಅಂತ ಕರೆದ್ರು ಅಂದರೆ ಇವುಗಳಿಗೆ 2 ಲಕ್ಷಣಗಳು. ಏನು? ಇವು ಒಂದಕ್ಕೊಂದು ಸಂಬಂಧದಲ್ಲಿ ಕೆಲಸವನ್ನು ಮಾಡುವಂಥವು ಹಾಗೂ ಇವು ಸ್ವತಂತ್ರವಾಗಿಯೂ ಕೆಲಸವನ್ನು ಮಾಡುವಂಥವು. ಈಗ ಉದಾಹರಣೆಗೆ ಇವಾಗ ನಮ್ಮ ಕೈ, ಕಾಲು, ಕೈ ಸ್ವತಂತ್ರವಾಗೂ ಕೆಲಸ ಮಾಡಬಲ್ಲದು, ಹೌದಾ? ಕೆಲಸ ಮಾಡುತ್ತಾ ಇಲ್ವಾ ಕೈ? ದೇಹದ ಯಾವುದೇ ಭಾಗದ ಸಂಬಂಧ ಇಲ್ಲದೆ ಎಡಗೈ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ, ಬಲಗೈ ಮಾತ್ರ ಕೆಲಸ ಮಾಡೋಕ್ಕೆ ಸಾಧ್ಯ. ಹಾಗೂ ಕೈ, ಕಾಲು, ತಲೆ ಎಲ್ಲವೂ ಕೋಆರ್ಡಿನೇಷನ್ ಅಂದರೆ ಒಂದೇ ರೀತಿಯ ಚಟುವಟಿಕೆಯಲ್ಲಿ ಒಂದಕ್ಕೊಂದು ಓತಪ್ರೋತವಾಗಿ ಕೆಲಸ ಮಾಡೋದಕ್ಕೂ ಬರುತ್ತೆ. ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ, ಕೈ ಕಾಲುಗಳು ಅವುಗಳ ಕೆಲಸವನ್ನು ಸಮನಾಗಿ ಅಥವಾ ಒಂದಕ್ಕೊಂದು ಹೊಂದಿಕೆಯಾಗುವಂತೆ ಮಾಡಿದ್ರೆ ಮಾತ್ರ ನಾವು ನಡೆಯೋಕ್ಕೆ ಸಾಧ್ಯ ಅಲ್ವಾ? ಕಾಲೊಂದು ಕಡೆ ಕೈಯೊಂದು ಕಡೆ ಬೀಸಿದ್ರೆ ನಡೆಯೋಕ್ಕಾಗತ್ತಾ? ಆಗಲ್ಲ. ಹಾಗಾಗಿ ಅಂಗಗಳು ಅಂದರೆ ಒಂದಕ್ಕೊಂದು ಸಂಬಂಧವನ್ನು ಇಟ್ಟುಕೊಂಡು ಕೆಲಸ ಮಾಡಬಲ್ಲವು, ಸ್ವತಂತ್ರವಾಗಿಯೂ ಕೆಲಸ ಮಾಡಬಲ್ಲವು. ಹಾಗಾಗಿ ಇವುಗಳನ್ನು ಅಂಗಗಳು ಅಂತ ಕರೆದರು. ಅಂದರೆ ಅರ್ಥ, ಯಮ ನಿಯಮಗಳನ್ನು ಅರ್ಥ ಮಾಡಿಕೊಂಡು ಪ್ರಾಣಾಯಾಮ ಆಸನಗಳನ್ನು ಕಲಿತುಕೊಂಡು ಅಭ್ಯಾಸ ಮಾಡಿ ಪ್ರತ್ಯಾಹಾರವನ್ನು ಸಾಧಿಸಿ
ಪ್ರತ್ಯಾಹಾರ ಅಂದರೆ ಇಷ್ಟೊತ್ತು ಹೇಳ್ದಂಗೆ ಇಂದ್ರಿಯ ನಿಗ್ರಹ. ಪ್ರತ್ಯಾಹಾರವನ್ನೂ ಸಾಧಿಸಿದಾಗ ಆಗ ಸಾಧಕನು ಮುಂದಿನ 3 ಹಂತಗಳಾದಂಥ ಧಾರಣ, ಧ್ಯಾನ ಮತ್ತು ಸಮಾಧಿ ಇವುಗಳನ್ನು ಅಭ್ಯಸಿಸಲು ಸಿದ್ಧನಾಗುತ್ತಾನೆ. ಅಂದರೆ ಏನು? ಯಮ ಅದರಲ್ಲಿ ಬಂದಿರತಕ್ಕಂಥದ್ದು, ನಿಯಮಗಳಲ್ಲಿ ಬಂದಿರತಕ್ಕಂಥ ವಿಷಯಗಳು ನಾವು ಮೊದಲು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದರೆ, ಪ್ರಾಣಾಯಾಮ ಮತ್ತು ಯೋಗಾಸನಗಳನ್ನು ಮಾಡಿದ್ರೆ ಸ್ವಲ್ಪ ಪ್ರಯೋಜನ ಆಗತ್ತೆ. ಈಗ ಉದಾಹರಣೆ, ಕಳ್ಳತನ ಮಾಡಬಾರದು, ಸತ್ಯವನ್ನೇ ಹೇಳಬೇಕು, ಮನಸ್ಸನ್ನು ಸಂತೋಷವಾಗಿಟ್ಟುಕೊಂಡಿರಬೇಕು, ಸ್ವಾಧ್ಯಾಯ ಮಾಡಬೇಕು, ಈಶ್ವರನಲ್ಲಿ ನಮ್ಮನ್ನು ನಾವು ಆ ಈಶ್ವರ ಪ್ರಜ್ಞೆಯಲ್ಲಿ ಲೀನಗೊಳಿಸಿಕೊಂಡಿರಬೇಕು. ಇವುಗಳು ಕಲಿದೇ ಇದ್ದರೆ ಎಷ್ಟು ಪ್ರಾಣಾಯಾಮ ಮಾಡಿ, ಎಷ್ಟು ಯೋಗ ಮಾಡಿ, ಎಷ್ಟು ಆಸನಗಳು ಮಾಡಿ ಏನು ಪ್ರಯೋಜನ? ಹೌದಾ? ಮತ್ತು ಇಂದ್ರಿಯ ನಿಗ್ರಹ ಯಾವಾಗ ಸಾಧಿಸಕ್ಕೆ ಸಾಧ್ಯ? ಕೊನೆ ಈ 3 ನಾನು ಹೇಳೋದು 3 ಬಿಟ್ಟು ಮಿಕ್ಕಿರೋ 5ರಲ್ಲಿ ಕೊನೆಯದಾಗಿ ಬಂದಂಥದ್ದು ಇಂದ್ರಿಯ ನಿಗ್ರಹ ಅಲ್ವಾ? ಆ ಇಂದ್ರಿಯ ನಿಗ್ರಹವನ್ನು ಮಾಡಬೇಕು ಅಂದರೆ ನಮ್ಮ ವಾಂಛನೆಗಳು, ವಾಸನೆ, ಶಬ್ದ, ರುಚಿ, ಸ್ಪರ್ಶ ಇವುಗಳ ಮೇಲೆ ನಮ್ಮ ಮನಸ್ಸಿನ ಹತೋಟಿಯನ್ನು ಸಾಧಿಸಬೇಕು ಅಂದರೆ ಕಳ್ಳತನದ ಬುದ್ಧಿ ಇದ್ದರೆ ಸಾಧ್ಯವಾ? ಸುಳ್ಳು ಹೇಳೋ ಬುದ್ಧಿ ಇದ್ದರೆ ಸಾಧ್ಯವಾ? ಸಾಧ್ಯ ಇಲ್ಲ. ಅಂದರೆ ಅರ್ಥ, ಪತಂಜಲಿಯವರು ಹೇಳಿರುವ ಪ್ರಕಾರ ಇವು ಒಂದಾದ ಮೇಲೆ ಒಂದು ನಾವು ಅಭ್ಯಾಸವನ್ನು ಮಾಡಿದರೆ ಮತ್ತೊಂದು ಸಿದ್ಧಿಸಲು, ಅಭ್ಯಾಸ ಮಾಡಲು ನಾವು ಸಿದ್ಧರಿದ್ದೇವೆ ಅಂತರ್ಥ. ಆದರೂ ಎಲ್ಲವನ್ನೂ ಅಭ್ಯಾಸ ಮಾಡಲು ನಾವು ಒಂದೊಂದು ಹಂತವಾಗೂ ಹೋಗಬಹುದು, ಅಥವಾ ಒಂದೊಂದನ್ನೇ ಪ್ರತ್ಯೇಕವಾಗಿ ಸ್ವೀಕರಿಸಿ ಅಭ್ಯಾಸ ಮಾಡಬಹುದು ಅನ್ನುವ ಒಂದು ಉದ್ದೇಶದಿಂದ ಪತಂಜಲಿಯವರು ಇದನ್ನು ಅಂಗಗಳು ಅಂತ ಕರೆದಿದ್ದಾರೆ. ಈಗ ನಾವೆಲ್ಲ ಯಮ ನಿಯಮಗಳನ್ನು ಪಾಲಿಸಿ ತಕ್ಕ ಮಟ್ಟಿಗೆ ಪ್ರಾಣಾಯಾಮ ಮತ್ತು ಯೋಗಾಸನಗಳನ್ನು ಮಾಡಿ ನಮ್ಮ ಮನಸ್ಸನ್ನು ತಕ್ಕ ಮಟ್ಟಿಗೆ ನಮ್ಮ ಇಂದ್ರಿಯಗಳ ಮೇಲೆ ಹತೋಟಿಯನ್ನು ಸಾಧಿಸಲು ಪ್ರಯತ್ನವನ್ನು ಪಟ್ಟಿರ್ತೇವೆ. ಆಗ ಮುಂದಿನ ಹಂತಗಳಾದಂಥ ಧಾರಣ, ಧ್ಯಾನ ಮತ್ತು ಸಮಾಧಿ ಈ ಸಾಧನೆಗಳನ್ನು ಮಾಡಲು ಸಿದ್ಧರಾಗಿರುತ್ತೇವೆ. ಅಲ್ಲಿಯವರೆಗೂ ನಾವು ಯಮ ನಿಯಮಗಳನ್ನು ಕಲಿಯದೇ ಇದ್ದರೆ, ಸ್ವಲ್ಪ ಮಟ್ಟಿಗೆ ಪ್ರಾಣಾಯಾಮ ಆಸನಗಳನ್ನು ಕಲಿಯದೇ ಇದ್ದರೆ, ಧ್ಯಾನಕ್ಕೆ ಕೂತು ಎಷ್ಟು ಗಂಟೆಗಳ ಕಾಲ ನೀವು ಧ್ಯಾನ ಮಾಡಿದ್ರು ಅದು ಪ್ರಯೋಜನ ಇರೋದಿಲ್ಲ ಅಥವಾ ಬರೋದಿಲ್ಲ. ಅದೊಂದು ಕೇವಲ ಯಾಂತ್ರಿಕತೆ ಆಗಿಬಿಡುತ್ತಷ್ಟೆ. ಈಗ ಕೆಲವರು ಹೇಳ್ತಾರೆ ಎಲ್ಲದಕ್ಕೂ ಮಿಗಿಲಾದ್ದು ಧ್ಯಾನ, ನೀವು ಏನೂ ಮಾಡದೇ ಇದ್ರೂ ಪರವಾಗಿಲ್ಲ, ಬೇಕಾದ ತಿಂಡಿ ತಿನ್ನಿ, ಬೇಕಾದಷ್ಟು ನಿದ್ದೆ ಮಾಡಿ, ಬೇಕಾದ ಕೆಲಸಗಳಲ್ಲಿರ್ರಿ, ಬೇಕಾದಂತೆ ವರ್ತಿಸಿ, ಧ್ಯಾನ ಮಾಡಿಬಿಟ್ರೆ ಅದಕ್ಕೆಲ್ಲ ಪರಿಹಾರ ಸಿಕ್ಕಿಬಿಡುತ್ತೆ ಅಂತ ಹೇಳ್ಕೊಡೋರು ಇದ್ದಾರೆ. ಯಾಕಂದರೆ ಅವ್ರಿಗೆ ಬೇರೆ ಏನೂ ಬರ್ತಿರಲಿಲ್ಲ, ಪಾಪ ಧ್ಯಾನ ಒಂದೇ ಬರುತ್ತೆ, ಅವ್ರು ಮಾರ್ಕೆಟಿಂಗ್ ಅವ್ರು ಮಾಡಿದ್ದಾರೆ ಅಲ್ವಾ. ಆದರೆ ನಿಜವಾಗಲೂ ಪತಂಜಲಿ ಯೋಗ ಸೂತ್ರಗಳನ್ನು ಅರ್ಥ ಮಾಡಿಕೊಂಡವರಿಗೆ, ಅದನ್ನು ಓದ್ದವರಿಗೆ ಅರ್ಥವಾಗೋದು ಹಂತ ಹಂತವಾಗಿ ಯಮ ನಿಯಮಗಳಲ್ಲಿ ಹೇಳಿರುವ ಒಳ್ಳೆಯ ಅಭ್ಯಾಸಗಳನ್ನು ರೂಢಿಸಿಕೊಂಡು ಜೀವನದಲ್ಲಿ ಪ್ರಾಣಾಯಾಮ ಮತ್ತು ಯೋಗಾಸನಗಳನ್ನು ತಕ್ಕ ಮಟ್ಟಿಗೆ ನಮ್ಮ ವಯಸ್ಸಿಗೆ, ನಮ್ಮ ದೇಹಕ್ಕೆ ಅನುಗುಣವಾಗಿ ಅಭ್ಯಾಸವನ್ನು ಮಾಡಿ ನಮ್ಮ ಇಂದ್ರಿಯಗಳ ಮೇಲೆ ನಮ್ಮ ಮನಸ್ಸನ್ನು ನಾವು ನಮ್ಮ ಮನಸ್ಸಿನ ಹತೋಟಿಗೆ ನಮ್ಮ ಇಂದ್ರಿಯಗಳನ್ನು ತೆಗೆದುಕೊಳ್ಳದೇ ಇದ್ದರೆ ಧ್ಯಾನ ಮಾಡಿ ಯಾವ ಪ್ರಯೋಜನವೂ ಇರೋದಿಲ್ಲ. ಹಾಗಾಗಿ ಧ್ಯಾನವನ್ನು ಕಲಿಯೋದಕ್ಕೂ ಮೊದಲು ಇವೆಲ್ಲವನ್ನು ನಾವು ಅಭ್ಯಾಸ ಮಾಡಬೇಕು ಅಂಥೇಳಿ ಈ ಕೊನೆಗೆ ಈ 3 ವಿಚಾರಗಳನ್ನು ಅವರು ಹೇಳ್ತಾರೆ. ಏನು ಧಾರಣ, ಧ್ಯಾನ, ಸಮಾಧಿ ಅಂದರೆ?
ನಾವು ಸಾಮಾನ್ಯವಾಗಿ ನಾವು ಧ್ಯಾನ ಅಂತ ಏನು ಕರಿತೀವಿ, ಮೆಡಿಟೇಷನ್, ಈ ಮೂರೂ ಅಂಗಗಳು ಧ್ಯಾನಕ್ಕೆ ಸಂಬಂಧಪಟ್ಟಿರುವಂಥವೇ. ಧಾರಣ ಅನ್ನೋದು ಧ್ಯಾನಕ್ಕೆ ನಮ್ಮನ್ನು ತಯಾರಿಸುತ್ತದೆ, ಧ್ಯಾನದ ತಯಾರಿ ಹಂತ. ಇನ್ನು ಧ್ಯಾನ ಅದೊಂದು ಕ್ರಿಯೆ, ಆ ಧ್ಯಾನವನ್ನು ಅಭ್ಯಾಸ ಮಾಡಬೇಕಾಗಿರೋ ಒಂದು ಕ್ರಿಯೆ. ಸಮಾಧಿ ಎಂದರೆ ಧ್ಯಾನದ ಗುರಿ, ಧ್ಯಾನವನ್ನು ಅಭ್ಯಾಸ ಮಾಡ್ತಾ ಮಾಡ್ತಾ ನಾವು ತಲುಪಬೇಕಾಗಿರುವ ಗುರಿ. ಧಾರಣ ಧ್ಯಾನಕ್ಕೆ ಒಂದು ಮೊದಲನೇ ಹಂತ, ಅದು ತಯಾರಿ. ಧ್ಯಾನ ಅಭ್ಯಾಸ ಮಾಡಬೇಕಾಗಿರೋ ಒಂದು ಕ್ರಿಯೆ. ಸಮಾಧಿ ಧ್ಯಾನದ ಕ್ರಿಯೆಯಿಂದ ನಾವು ತಲುಪಬೇಕಾಗಿರುವ ಹಂತ, ಅದು ಗುರಿ, ಟಾರ್ಗೆಟ್. ಆ ಒಂದು ಸ್ಥಿತಿಗೆ ನಾವು ತಲುಪಬೇಕು ಧ್ಯಾನ ಮಾಡ್ತೀವಿ. ಹಾಗಾಗಿ ಈ ಮೂರನ್ನು ನಾವು ಸಾಮಾನ್ಯವಾಗಿ ಏನು ಧ್ಯಾನ ಅಂತ ಕರಿತೀವಿ, ಆ ಧ್ಯಾನದ ಅಂಗಗಳೇ ಧಾರಣ, ಧ್ಯಾನ ಮತ್ತು ಸಮಾಧಿ. ಈ ರೀತಿಯಾಗಿ ನಾವು ಅದನ್ನು ನೋಡಬೇಕು. ಏನು ಧಾರಣ ಅಂದರೆ ಏನು? ಪತಂಜಲಿಯವರು ಹೇಳ್ತಾರೆ, ದೇಶ ಬಂಧಶ್ಚ ಚಿತ್ತಸ್ಯ ಧಾರಣ. ದೇಶ ಬಂಧಶ್ಚ ಚಿತ್ತಸ್ಯ ಧಾರಣ. ದೇಶ ಅಂದರೆ ಏನು? ದೇಶ ಅಂದರೆ ಅದೊಂದು ಪ್ರದೇಶ ಅಥವಾ ಒಂದು ಚೌಕಟ್ಟಿನಲ್ಲಿರುವ ವಾತಾವರಣ ಅಂತ ಅನ್ಕೋಬೋದು. ಇಲ್ಲಿ ಪತಂಜಲಿಯವರು ದೇಶ ಅನ್ನುವ ಪದಕ್ಕೆ ಕೊಡ್ತಾ ಇರೋ ಅರ್ಥ ಏನಪ್ಪ ಅಂದರೆ ಸೀಮಿತವಾದ ಚೌಕಟ್ಟು, ಒಂದು ಸೀಮಿತವಾದ ಚೌಕಟ್ಟು. ದೇಶ ಬಂಧಶ್ಚ, ಬಂಧಸ್ ಅಂತ ತಗೊಳ್ಳಿ. ಬಂಧಸ್ ಅಂದರೆ ಬಂಧಿಸುವುದು. ಏನನ್ನು ಬಂಧಿಸುವುದು ಚೌಕಟ್ಟಲ್ಲಿ? ಚಿತ್ತಸ್ಯ. ಚಿತ್ತ ಅಂದರೆ ಏನು? ಚಿತ್ತ ಅಂದರೆ ಏನು? ಮನಸ್ಸು. ಮನಸ್ಸನ್ನು ಸೀಮಿತವಾದ ಚೌಕಟ್ಟಿನಲ್ಲಿ ಬಂಧಿಸುವುದೇ ಧಾರಣ. ದೇಶ ಬಂಧಶ್ಚಿತ್ತಸ್ಯ ಧಾರಣ ಅಂದರೆ ಒಂದು ಸೀಮಿತವಾದ ಚೌಕಟ್ಟಿಗೆ ನಮ್ಮ ಮನಸ್ಸನ್ನು ಕಟ್ಟಿ ಹಾಕುವುದು, ಬಂಧಿಸುವುದು, ಅದೇ ಧಾರಣ. ಅಥವಾ ಇದನ್ನೇನಂತ ಕರಿಬೋದು? ಏಕಾಗ್ರತೆ ಅಂತಲೂ ಕರಿಬೋದು. ಈಗ ನಮ್ಮ ಮನಸ್ಸು ನೋಡ್ಕೊಳ್ಳಿ, ನಿಮ್ಮ ಮನಸ್ಸನ್ನು ನೀವು ನೋಡ್ಕೊಳ್ಳಿ. ಎಷ್ಟು ವಿಧವಾದ ಆಲೋಚನೆಗಳಲ್ಲಿ ಮನಸ್ಸು ಹರಿದಾಡ್ತಾ ಇರುತ್ತೆ. ಒಂದು ಕ್ಷಣಕ್ಕೆ ಮನಸ್ಸು ಎಷ್ಟು ವಿಧವಾದ ಆಲೋಚನೆಗಳನ್ನು ನಿಮ್ಮ ಮುಂದೆ ತಂದು ಒಡ್ಡಿರುತ್ತೆ. ಯಾವ ಯಾವ ವಿಷಯಗಳಿಗೆ ಮನಸ್ಸು ಒಂದು ರೆಂಬೆಯಿಂದ ಇನ್ನೊಂದು ರೆಂಬೆಗೆ ಹಾರುವಂಥ ಕೋತಿಯ ರೂಪದಲ್ಲಿ ಅದು ಹಾರ್ತಾ ಇರುತ್ತೆ, ಹೌದಾ? ಈ ಮನಸ್ಸನ್ನು ಒಂದೇ ವಿಷಯಕ್ಕೆ ತಂದು ಕಟ್ಟಿ ಹಾಕೋದು ಅಂತ ಅಂದರೆ ಎಷ್ಟು ಕಷ್ಟ ಸಾಧ್ಯವೋ ಒಮ್ಮೆ ಊಹಿಸಿಕೊಳ್ಳಿ. ಮನಸ್ಸನ್ನು ಒಂದೇ ವಿಷಯಕ್ಕೆ ಕಟ್ಟಿ ಹಾಕುವುದು ಅಂದರೆ ಏನು? ಇದಕ್ಕೊಂದು ಉದಾಹರಣೆ ಕೊಡ್ತೀನಿ, ಇಲ್ಲದೇ ಅರ್ಥ ಆಗೋದಿಲ್ಲ. ಈಗ ತಿರುಪತಿಗೆ ಹೋಗ್ತಾ ಇದ್ದೀರ, ತಿರುಪತಿಗೆ ಹೋಗಬೇಕು ಅಂತ ಹೋಗ್ತಾ ಇದ್ದೀರ, ಹೌದಾ? ನಿಮ್ಮ ಶ್ರೀನಿವಾಸಪುರದಿಂದ ಶುರು ಮಾಡ್ತೀರಿ ಕಾರಲ್ಲಿ. ನೀವೊಂದು 8 ಜನ ಇದ್ದೀರ ಕಾರಲ್ಲಿ. ಶ್ರೀನಿವಾಸಪುರದಿಂದ ತಿರುಪತಿಗೆ ಹೋಗೋವರೆಗೂ ದಾರಿಯುದ್ದಕ್ಕೂ ಹಲವಾರು ಊರುಗಳು, ಆ ಊರುಗಳಿಗೆ ತಕ್ಕಂಥ ವಿಚಾರಗಳು, ನಿಮ್ಮ ಮನೆಯ ವಿಚಾರಗಳು, ನೀವು ಹೋದಂಥವರ ಕಷ್ಟ ಸುಖಗಳು, ಇವೆಲ್ಲ ಹೇಳ್ಕೊಂಡು ಹೋಗಿರ್ತೀರ, ಹೌದಾ? ಕನಿಷ್ಠ ಪಕ್ಷ ತಿರುಪತಿ ಊರು ತಲುಪಿದಾಗ ನಿಮ್ಮ ಆಲೋಚನೆಗಳು, ನಿಮ್ಮ ಮಾತುಗಳೆಲ್ಲ ಇನ್ನು ತಿರುಪತಿಯ ಸುತ್ತಮುತ್ತ ಇರುತ್ತೆ. ಅಂದರೆ ಈ ರೂಮೆಲ್ಲಿ ಮಾಡೋದು, ದರ್ಶನಕ್ಕೆ ಯಾವಾಗ ಹೋಗೋದು, ಆ ಟೈಮಿಂಗ್ ಏನು, ತಲೆ ಕೂದಲು ಕೊಡೋದೆಲ್ಲಿ, ಊಟ ಎಲ್ಲಿ ಮಾಡೋದು, ಕನಿಷ್ಠ ಪಕ್ಷ 100-150 ಯೋಚನೆಗಳಲ್ಲಿದ್ದಂಥ ನೀವು ಕಾರಲ್ಲಿ ತಿರುಪತಿ ಊರು ತಲುಪಿದ ತಕ್ಷಣ ಒಂದು 10-15 ಯೋಚನೆಗಳಿಗೆ ಬಂದು ನಿಂತ್ರಿ, ಅಷ್ಟೇ ಅಲ್ವಾ? ರೂಮು, ದರ್ಶನ, ಕೂದಲು ಕೊಡೋದೆಲ್ಲಿ, ಊಟ ಮಾಡೋದೆಲ್ಲಿ, ಎಷ್ಟೊತ್ತಿಗೆ ಇಲ್ಲಿಂದ ಬಿಡಬೇಕು,
ಅದಕ್ಕೆ ಟಿಕೆಟ್ ಎಷ್ಟು, ಹೌದಾ? ಈಗ ಕೇವಲ ತಿರುಪತಿ ಮತ್ತು ಆ ದೇವರ ವಿಚಾರಕ್ಕೆ ಒಂದು 10-15 ಯೋಚನೆಗಳಿಗೆ ನಿಮ್ಮ ಮನಸ್ಸು ಬಂದು ನಿಲ್ತು. ಅವಕ್ಕೆಲ್ಲ ನೀವು ತಿರುಪತಿಯ ಯೋಚನೆಗಳು ಅಂತ ಕೊಡ್ಬೋದು, ಹೌದಾ? ಕನಿಷ್ಠ ಪಕ್ಷ ಆ ಊರಲ್ಲಿರೋ ಅಷ್ಟು ದಿನ ಮನಸ್ಸು ಆ ಯೋಚನೆಗಳಿಗೆ ಸೀಮಿತವಾಗಿರುತ್ತೆ. ನಿಮ್ಮ ಮನೆ, ನೀವು ಬಂದಂಥ ದಾರಿ, ನಿಮ್ಮ ಕಷ್ಟ ಸುಖಗಳು, ನಿಮ್ಮ ಮನೆ ಕಷ್ಟಗಳು, ಇವೆಲ್ಲ ದಾರಿಯುದ್ದಕ್ಕೂ ಏನು ಹೇಳ್ಕೊಂಡು ಹೋಗಿದ್ದೀರಾ, ಕನಿಷ್ಠ ಪಕ್ಷ ಅವಾದರೂ ನಿಂತಿರುತ್ತೆ ಇಲ್ವಾ? ನಿಂತಿರುತ್ತೆ, ಪ್ರಯತ್ನ ಪಟ್ಟಿರ್ತೀರ. ಅಲ್ಲೂ ಹೋಗಿ ಅದೇ ಕಷ್ಟ ಸುಖಗಳು ಮಾತಾಡಿಕೊಂಡ್ರೆ ಪ್ರಯೋಜನ ಇಲ್ಲ, ಹೌದಾ? ತಿರುಪತಿ ಸುತ್ತಲೂ ಇರತಕ್ಕಂಥ ಬೇರೆ ಬೇರೆ ದೇವಸ್ಥಾನಗಳು ಅಥವಾ ನೋಡತಕ್ಕಂತಹ ಪ್ರದೇಶಗಳು, ನಿಮ್ಮ ಆಲೋಚನೆಗಳು ಕನಿಷ್ಠ ಪಕ್ಷ ತಿರುಪತಿಗೆ ಸೀಮಿತವಾಗಿವೆ, ಹೌದಾ? ಇದನ್ನು ಮನಸ್ಸನ್ನು ಒಂದು ವಿಷಯಕ್ಕೆ ತಂದು ನಿಲ್ಲಿಸುವುದು. ಒಂದು ಚೌಕಟ್ಟು ಅಂದರೆ ಒಂದು ವಿಷಯದ ಒಂದು ಚೌಕಟ್ಟು. ಇಲ್ಲಿ ವಿಷಯ ಯಾವುದು? ತಿರುಪತಿ ಅನ್ನೋದು ಒಂದು ವಿಷಯ, ಹೌದಾ? ಇನ್ನು ಮನಸ್ಸಲ್ಲಿ ಬರ್ತಾ ಇರೋ ಎಲ್ಲ ಮನಸ್ಸು ಯೋಚನೆಗಳು ಬರ್ದಿರ ಇನ್ನೂ ನಿಲ್ಲಿಸಿಲ್ಲ, ನೀವು ಆ ಮಟ್ಟಕ್ಕೆ ಹೋಗಿಲ್ಲ. ಕನಿಷ್ಠ ಪಕ್ಷ ತಿರುಪತಿ ಬಗ್ಗೆ ಅಷ್ಟೇ ಯೋಚನೆ ಮಾಡ್ತಾ ಇದ್ದೀರಾ, ಹೌದಾ? ಆ ಒಂದು ಪ್ರಯತ್ನವನ್ನಾದರೂ ಪಟ್ಟಿದ್ದೀರಾ. ಅದೇ ಧಾರಣ, ಅದನ್ನೇ ಏಕಾಗ್ರತೆ. ತಿರುಪತಿಯ ಬಗ್ಗೆ ಏಕಾಗ್ರತೆ ಇದೆ ಸದ್ಯಕ್ಕೆ. ನೀವು 3 ದಿನ ಇದ್ದರೆ 3 ದಿನನೂ ತಿರುಪತಿ ಬಗ್ಗೆ ಯೋಚನೆಗಳು, ಮನೆಯ ಬಗ್ಗೆ ಯೋಚನೆ ಇಲ್ಲ. ಎಲ್ಲ ಬೀಗ ಹಾಕ್ಕೊಂಡು ಬಂದಿದ್ರೆ ಯಾವುದೇ ಅನುಮಾನ ಇಲ್ಲ. ದಾರಿಯಲ್ಲಿ ಮಾತಾಡಿರೋ ಎಲ್ಲ ಮಾತುಗಳು ಮರ್ತು ಹೋದ್ರಿ. ಕನಿಷ್ಠ ಪಕ್ಷ ಅಲ್ಲಿರೋ ಅಷ್ಟು ದಿನ ಆ ತಿರುಪತಿ ಯೋಚನೆಗಳೇ ಬರ್ತಾ ಇದೆ ನಿಮಗೆ, ಹೌದಾ? ಮನಸ್ಸನ್ನು ಆ ಚೌಕಟ್ಟಿಗೆ ಸೀಮಿತಗೊಳಿಸಿದ್ದೀರಾ, ಅದು ಧಾರಣ. ಕೃಷ್ಣಮೂರ್ತಿಯವರು ತಮ್ಮ ಭಾಷಣ ಮಾಡ್ತಿರ್ಬೇಕಾದ್ರೆ ಅಮೇರಿಕಾ ಅನ್ನೋ ಒಜಯ್ ಅನ್ನೋಂಥ ಒಂದು ಊರಲ್ಲಿ ಅವರ ಫೌಂಡೇಶನ್ನ ಸ್ಕೂಲ್ ಇದೆ. ಸ್ಕೂಲ್ ಮಕ್ಕಳಿಗೆ ಭಾಷಣ ಮಾಡುವಾಗ ಆ ಹುಡುಗ ಒಬ್ಬ ಕೇಳ್ಬಿಡ್ತಾನೆ, ನೀವು ಇವೆಲ್ಲ ಹೇಳ್ತಾ ಇದ್ದೀರ ಸರಿ, ಇದಕ್ಕೊಂದು ಉದಾಹರಣೆ ಕೊಡಿ ನಮಗೆ ಅಂತ ಒಬ್ಬ ಹುಡುಗ ಪ್ರಶ್ನೆ ಮಾಡ್ತಾನೆ. ಸಾಮಾನ್ಯವಾಗಿ ಕೃಷ್ಣಮೂರ್ತಿಯವರು ಯಾವತ್ತೂ ಒಂದು ಮೆಥಡ್, ಒಂದು ವರ್ಕ್, ಒಂದು ಹೋಮ್ವರ್ಕ್ ಅಥವಾ ಒಂದು ಟೆಕ್ನಿಕ್ ಅನ್ನೋದನ್ನು ಹೇಳೋದಿಲ್ಲ. ಅವ್ರು ಯಾವ ಟೆಕ್ನಿಕ್ಕು ಬೇಡ, ಯಾವ ಮೆಥಡ್ಡು ಬೇಡ ಅಂತಲೇ ಹೇಳೋದು. ಆದರೆ ಭಾಳ ಅಪರೂಪದಲ್ಲಿ ಅಪರೂಪ ಒಂದು ದಿನ ಕೃಷ್ಣಮೂರ್ತಿಯವರು ಮಕ್ಕಳಿಗೆ ಈ ವಿಚಾರ ಅರ್ಥ ಆಗಬೇಕು ಅಂಥೇಳಿ ಅವ್ರಿಗೊಂದು ಹೋಮ್ವರ್ಕ್ ಅನ್ನು ಕೊಡ್ತಾರೆ. ಯಾಕಂದರೆ ಭಾಳ ಸಣ್ಣ ಮಕ್ಕಳು ಕೇಳಿರ್ತಾರೆ, ಅವ್ರಿಗೆ ಅರ್ಥ ಆಗೋ ರೀತಿಯಲ್ಲೇ ಹೇಳಬೇಕು ಅಂಥೇಳಿ ಒಬ್ಬ ಗುರುಗಳಾಗಿ ಅವರು ಮಕ್ಕಳಿಗೆ ಹೇಳೋದನ್ನು ಹೇಳ್ತಾರೆ. ಏನಂತಂದರೆ, ಪ್ರತಿದಿನ ನಾನು ಚಿಂತಾಮಣಿಯಲ್ಲೂ ಈ ವಿಚಾರ ಸೆಲ್ಫ್ ಅಬ್ಸರ್ವೇಷನ್ಗೆ ಹೇಳಿದ್ದೆ. ಪ್ರತಿದಿನ ಒಂದು ಅರ್ಧ ಗಂಟೆ ಸಮಯ ನೋಡಿಕೊಂಡು ನಿಮ್ಮ ಮನಸ್ಸಿನಲ್ಲಿ ಬರುವ ಆಲೋಚನೆಗಳನ್ನು ಬರ್ಕೊಂಡು ಬನ್ನಿ, ಅದೇ ನಿಮ್ಮ ಹೋಮ್ವರ್ಕ್ ಅಂತ ಕೊಟ್ಟಿರ್ತಾರೆ. ಮೊದಲನೇ ದಿನ ಮಕ್ಕಳು ಬಂದು ಹೇಳ್ತಾರೆ, ಆಲೋಚನೆಗಳು ಎಷ್ಟು ವೇಗವಾಗಿ ಹೋಗ್ತಾ ಇದೆ ಅಂದರೆ ನನ್ನ ಪೆನ್ನು ಪೇಪರ್ ಮೇಲೆ ನಾನು ಬರೆಯೋಕ್ಕಾಗ್ತಾನೇ ಇಲ್ಲ, ಅಷ್ಟು ವೇಗವಾಗಿ ಹೋಗ್ತಾ ಇದೆ. ಒಂದು ಯೋಚನೆ ಬರೀತಾ ಇದ್ರೆ ಇನ್ನು 10-15 ಯೋಚನೆಗಳು ಬರೆಯೋಕ್ಕಾಗ್ತಾ ಇಲ್ಲ. ಅವ್ರು ಇದನ್ನೇ ಅಭ್ಯಾಸ ಮಾಡ್ಯಾರು. ಒಂದು 10-15 ದಿನ ಆದಮೇಲೆ ಕನಿಷ್ಠ ಪಕ್ಷ ಒಂದು 10-15 ಯೋಚನೆಗಳನ್ನು ಬರ್ಕೊಂಡು ಬಂದರು. ಇನ್ನೂ ಒಂದು ತಿಂಗಳಾದ ಮೇಲೆ ಕೃಷ್ಣಮೂರ್ತಿಯವರು ಎಲ್ಲಿ ಹೋದ್ರು ಅಲ್ಲೊಂದು 6 ತಿಂಗಳು 3 ತಿಂಗಳು ಇದ್ದು ಬಿಡ್ತಿದ್ರು. ಇನ್ನೊಂದು ತಿಂಗಳಾದ ಮೇಲೆ ಕೊನೆಗೆ ಆ ಅರ್ಧ ಗಂಟೆ ಮಕ್ಕಳಿಗೆ ಯಾವುದೋ ಒಂದು ಯೋಚನೆ, ಅದರ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ, ಇಷ್ಟೆಲ್ಲ ಯೋಚನೆಗಳು ಬಂತು ಒಂದು ವಿಷಯದ ಬಗ್ಗೆ ಅಂತ ಬರ್ಕೊಂಬರೋ ಮಟ್ಟಿಗೆ ಅವರು ಬಂದರು. ಅಂದರೆ ಅರ್ಥ, ಮೊದಲು ಮನಸ್ಸನ್ನು ನಾವು ಗಮನಿಸ್ತಾ ಇದ್ದರೆ ಅಬ್ಸರ್ವ್ ಯುವರ್ ಮೈಂಡ್ ಅಂತಾರೆ. ಮನಸ್ಸನ್ನು ಗಮನಿಸ್ತಾ ಇದ್ದರೆ ಮೊದಲು ನಿಲ್ಲೋದು ಯಾವುದು? ಮನಸ್ಸಿನ ಚಂಚಲತೆ ನಿಂತು ಹೋಗುತ್ತದೆ. ಒಂದು ವಿಷಯದಿಂದ ಇನ್ನೊಂದು ವಿಷಯಕ್ಕೆ ಬೇಗ ಹಾರುವಂಥ ಈ ಮನಸ್ಸಿನ ಚಂಚಲತೆ ಏನಿದೆ ಇದು ನಿಂತು ಹೋಗುತ್ತದೆ. ಅದಕ್ಕೆ ಅಭ್ಯಾಸ ಮಾಡಬೇಕು. ಅಭ್ಯಾಸ ಮಾಡಿದರೆ ಸಾಧ್ಯ ಇಲ್ಲ. ಒಂದೇ ಸತಿ ಕೂತು ಇವತ್ತು ಒಂದೇ ವಿಚಾರವನ್ನು ನಾನು ಯೋಚನೆ ಮಾಡ್ತೀನಿ ಅಂದರೆ ಆಗೋದಿಲ್ಲ. ಅದಕ್ಕೆ ಅಭ್ಯಾಸ ಬೇಕು. 1 ತಿಂಗಳು 6 ತಿಂಗಳು ನಿಮ್ಮ ಶಕ್ತಿಗೆ ಅನುಗುಣವಾಗಿ ಮನಸ್ಸನ್ನು ನೀವು ಗಮನಿಸ್ತಾ ಹೋದರೆ ಮೊದಲು ಮನಸ್ಸಿನ ಚಂಚಲತೆ ನಿಂತು ಹೋಗಿ ಒಂದೊಂದು ವಿಚಾರವು ಬೇರೆ ಬೇರೆಯಾಗಿ ನಿಮಗೆ
ಗೋಚರಿಸುತ್ತದೆ. ಮಕ್ಕಳು ಒಂದು ವಿಚಾರವನ್ನು ಬರ್ಕೊಂಡು ಬರುವಷ್ಟರ ಮಟ್ಟಿಗೆ ಅವರಲ್ಲಿಗೆ ಬಂದರು. ಅಂದರೆ ಅರ್ಥ, ಆ ಅರ್ಧ ಗಂಟೆ ಅವರ ಮನಸ್ಸನ್ನು ಆ ಒಂದು ವಿಚಾರಕ್ಕೆ ಸೀಮಿತಗೊಳಿಸಿದರು. ಬೇರೆ ಎಲ್ಲ ಯೋಚನೆಗಳನ್ನು ಬಿಟ್ಟು ಒಂದೇ ವಿಚಾರಕ್ಕೆ ಸೀಮಿತಗೊಳಿಸಿ ಏನೇನು ಯೋಚನೆಗಳು ಬರ್ತಾ ಇದೆಯೋ ಅದನ್ನು ಬರೆಯುವಷ್ಟರ ಮಟ್ಟಿಗೆ ತಯಾರಾದರು. ಅದನ್ನೇ ಧಾರಣ ಅಂತ ಕರಿತೇವೆ. ಈ ರೀತಿ ಧ್ಯಾನಕ್ಕೆ ಸಿದ್ಧತೆ ಏನು ಅಂದರೆ, ಮನಸ್ಸಿನ ಚಂಚಲತೆಯನ್ನು ನಿವಾರಿಸಿಕೊಂಡು ಮನಸ್ಸನ್ನು ಒಂದು ವಿಷಯಕ್ಕೆ, ಯಾವ ವಿಷಯವನ್ನು ಯೋಚಿಸ್ತಾ ಇದ್ದೀವೋ ಆ ವಿಷಯಕ್ಕೆ ನಾವು ಸೀಮಿತಗೊಳಿಸಿ ಅದೇ ವಿಷಯದ ಬಗ್ಗೆ, ಅದೇ ವಸ್ತುವಿನ ಬಗ್ಗೆ ನಾವು ಯೋಚನೆಗಳನ್ನು ಮಾಡುವುದು ಅಥವಾ ಗಮನಿಸ್ತಾ ಹೋಗುವುದು. ಅದರ ಬಗ್ಗೆ ನಮಗೆ ಏನೇನು ಯೋಚನೆಗಳು ಬರ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಹೋಗುವುದು. ಆ ಮಟ್ಟಕ್ಕೆ ತಂದು ನಿಲ್ಲಿಸುವುದೇ ಧಾರಣ. ಇನ್ನು ಇದು ಮೊದಲು ಶುರುವಲ್ಲಿ ಪ್ರಯತ್ನ ಪಡಬೇಕು. ಪ್ರಯತ್ನ ಪಡೆದಿದ್ರೆ ಆಗಲ್ಲ. ಪ್ರಯತ್ನಪೂರ್ವಕವಾಗೇ ಮನಸ್ಸಿನ ಚಂಚಲತೆಯನ್ನು ನಾವು ನಿಲ್ಲಿಸಬೇಕು. ಧಾರಣ ಪ್ರಯತ್ನದಿಂದಲೇ ಬರೋದು, ಪ್ರಯತ್ನವಿಲ್ಲದೆ ಬರೋದಿಲ್ಲ. ಯಾವ ಮಟ್ಟಕ್ಕೆ ನಾವು ತಲುಪಬೇಕು ಅಂದರೆ, ಧಾರಣ ಮಾಡ್ತಾ ಮಾಡ್ತಾ ಪ್ರಯತ್ನವಿಲ್ಲದೆ, ಆಯಾಸವಿಲ್ಲದೆ, ನಮ್ಮ ಯಾವುದೇ ಬಲವಂತವಿಲ್ಲದೆ ಮನಸ್ಸು ತಾನಾಗಿ ತಾನು ಸ್ವತಂತ್ರವಾಗಿ ಆ ಧಾರಣ ಸ್ಥಿತಿಗೆ ಬರಬೇಕು. ನಮ್ಮ ಪ್ರಯತ್ನವಿಲ್ಲದೆ ಮನಸ್ಸು ಕ್ರಮೇಣವಾಗಿ ಒಂದೇ ವಿಚಾರದ ಚೌಕಟ್ಟಿಗೆ ಬಂದು ನಿಂತು ಅದೇ ಚೌಕಟ್ಟಿನಲ್ಲಿ ಓಡಾಡೋದನ್ನು ಮನಸ್ಸು ಕಲಿಯಬೇಕು. ಯಾವುದೇ ಬಲವಂತವಿಲ್ಲದೆ, ಪ್ರಯತ್ನವಿಲ್ಲದೆ ಆ ಒಂದು ವಿಚಾರಕ್ಕೆ ಬಂದು ನಿಲ್ಲುವವರೆಗೂ ನಾವು ಧಾರಣವನ್ನು ಸಿದ್ಧಿಸಿಕೊಳ್ಳೋದಕ್ಕೆ ಸಾಧ್ಯವಿಲ್ಲ. ಪ್ರಯತ್ನ ಪಡ್ತಾ ಪಡ್ತಾ, ಪ್ರಯತ್ನವೇ ಇಲ್ಲದೆ ಮನಸ್ಸು ಒಂದು ವಿಚಾರದ ಚೌಕಟ್ಟಿಗೆ ಬಂದು ಆ ಚೌಕಟ್ಟಿನಲ್ಲೇ ಓಡಾಡೋದನ್ನು ಕಲಿಯುವವರೆಗೂ ಧಾರಣ ಮುಗಿಯುವುದಿಲ್ಲ. ಅದು ಧಾರಣದ ವಿಚಾರ. ಇನ್ನು ಮುಂದೆ ಧಾರಣವಾದ ಮೇಲೆ ಬರುವುದೇ ಧ್ಯಾನ. ಇದು ನಿಜವಾದ ಕ್ರಿಯೆ. ಏನು ಧ್ಯಾನ ಅಂದರೆ, ತತ್ರ ಪ್ರತ್ಯಯೈ ಏಕತಾನತಾ ಧ್ಯಾನಂ ಅಂತ ಪತಂಜಲಿಯವರು ಹೇಳ್ತಾರೆ. ತತ್ರ ಅಂದರೆ ಇಲ್ಲಿ. ಎಲ್ಲಿ? ಧಾರಣದಲ್ಲಿ ನೀವು ಯಾವ ಚೌಕಟ್ಟನ್ನು ಹಾಕ್ಕೊಂಡಿರ್ತೀರೋ, ಯಾವ ವಿಷಯದ ಬಗ್ಗೆ ಒಂದು ಚೌಕಟ್ಟನ್ನು ಹಾಕ್ಕೊಂಡಿರ್ತೀರೋ ಅಲ್ಲಿ, ಆ ಚೌಕಟ್ಟಿನಲ್ಲಿ. ತತ್ರ ಪ್ರತ್ಯಯ. ಪ್ರತ್ಯಯ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆಗಿರ್ತಕ್ಕಂಥ ವಿಷಯ, ಆವಾಗ ಯೋಚನೆ ಮಾಡ್ತಾ ಇರ್ತಕ್ಕಂಥ ವಿಷಯ ಅಥವಾ ವಸ್ತು ಅಥವಾ ಪ್ರದೇಶ ಏನಾದರೂ ಆಗಿರ್ಬೋದು. ಪ್ರತ್ಯಯ ಅಂದರೆ ನಿಮ್ಮ ಮನಸ್ಸಿನಲ್ಲಿ ಆಗ ಇರುವ ವಿಚಾರ, ಪ್ರತ್ಯಯ. ತತ್ರ ಪ್ರತ್ಯಯ ಏಕತಾನತಾ ಧ್ಯಾನ. ಏನು ಏಕತಾನತ ಅಂದರೆ? ಏಕತಾನತ ಅಂದರೆ ಅಲ್ಲಿ, ಆ ಪ್ರದೇಶದಲ್ಲಿ, ಧಾರಣದಲ್ಲಿ ನೀವು ಯಾವ ವಿಚಾರದಲ್ಲಿ ನಿಮ್ಮ ಮನಸ್ಸನ್ನು ತಂದು ನಿಲ್ಲಿಸಿರುತ್ತೀರೆಯೋ ಆ ವಿಚಾರದ ಬಗ್ಗೆಯೇ ಯೋಚನಾ ಲಹರಿಗಳ ನಿರಂತರ ಹರಿಯುವಿಕೆ. ಏಕತಾನತ ಅಂದರೆ ಯೋಚನೆಗಳ ಹರಿಯುವಿಕೆ, ಹರಿಯುವುದು. ಧಾರಾಕಾರವಾಗಿ ಒಂದೇ ಸಮನೆ ಹರಿಯುವುದನ್ನು ಏಕತಾನತ ಅಂತ ಕರೀತಾರೆ. ತತ್ರ ಪ್ರತ್ಯಯ ಏಕತಾನತ ಧ್ಯಾನಂ. ಅಲ್ಲಿ ಅಂದರೆ ಆ ಸೀಮಿತ ಪ್ರದೇಶದಲ್ಲಿ, ಧಾರಣದಲ್ಲಿ ನೀವು ಏನು ಮನಸ್ಸನ್ನು ಒಂದು ಸೀಮಿತ ಪ್ರದೇಶಕ್ಕೆ ತಂದು ನಿಲ್ಲಿಸಿದ್ದೀರಾ, ಆ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ, ಆ ವಸ್ತುಗೆ ಸಂಬಂಧಪಟ್ಟಂತೆ, ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಆಲೋಚನೆಗಳೆಲ್ಲ ಅದೇ ದೃಷ್ಟಿಯಲ್ಲಿ ಒಂದೇ ಸಮನಾಗಿ ಹರಿಯುವುದೇ ಧ್ಯಾನ. ತಿರುಪತಿಗೆ ಬಂದು ನಿಂತಿದ್ದೀರಾ ಅಲ್ವಾ? ಇನ್ನು ಎಲ್ಲ ಯೋಚನೆಗಳು ಕೇವಲ ತಿರುಪತಿಯ ಬಗ್ಗೆನೇ ಅಥವಾ ದೇವರ ಬಗ್ಗೆನೇ. ಈಗ ದೇವರಲ್ಲಿ ಏನೋ ಬೇಡ್ಕೊಂಡಿರ್ತೀರಾ ಅಥವಾ ಇನ್ನೇನೋ ಬೇಡ್ಕೊಳಕ್ಕೆ ಬಂದಿರ್ತೀರಾ ಅಲ್ವಾ? ನಿಮ್ಮ ಒಂದು ಭಗವಂತನ ಒಂದು ಸಂಬಂಧ, ಸಾಮಾನ್ಯ ಜೀವನದ ಬಗ್ಗೆ ಮಾತಾಡೋಣ. ನಾವಿನ್ನೂ ಅಷ್ಟರ ಯೋಗಿಗಳಲ್ಲ. ದೇವ್ರ ಹತ್ರ ಏನು ಕೇಳ್ಕೊಂಡೇ ಇರೋ ಅಷ್ಟರ ಮಟ್ಟಿಗೆ ನಾವಿನ್ನೂ ಬೆಳೆದಿಲ್ಲ. ದೇವ್ರ ಹತ್ರ ಹೋದಾಗ ಕೈ ಮುಗಿದು ಏನೋ ಒಂದು ಕೇಳ್ಕೊತಾ ಇದ್ದೀವಿ. ನಾವೆಲ್ಲ ಸಾಮಾನ್ಯ ಜನ ಅಲ್ವಾ? ಅದೇ ಪ್ರದೇಶದಲ್ಲಿ ಈಗ ತಿರುಪತಿ ಮೆಟ್ಲು ಒಂದೊಂದೇ ಹತ್ಕೊಂಡು ಹೋಗ್ತಾ ಇದ್ದಾರೆ, ಬೆಟ್ಟ ಹತ್ತಾ ಇದ್ದಾರೆ.
ಏನು ಬರುತ್ತೆ ನಿಮಗೆ ಯೋಚನೆಗಳು? ಭಗವಂತನ ಧ್ಯಾನ, ಅವನಲ್ಲಿ ಏನು ಕೇಳ್ಕೋಬೇಕು, ಏನು ಕೇಳ್ಕೊಂಡಿದ್ರಿ, ಏನಾಯಿತು, ಇಷ್ಟೇ ಯೋಚನೆಗಳು ಅಲ್ವಾ? ಅಂದರೆ ಮನಸ್ಸನ್ನು ಒಂದು ಸೀಮಿತ ಪ್ರದೇಶಕ್ಕೆ ತಂದು ನಿಂತಿದ್ದೀರಾ, ಆ ಪ್ರದೇಶಕ್ಕೆ ಸಂಬಂಧಪಟ್ಟಂಥ ಯೋಚನೆಗಳೇ ಬರ್ತಾ ಇದೆ. ಹಾಗೂ ಇಲ್ಲಿ ವಸ್ತು ಭಗವಂತ ಆಗ್ಬಿಟ್ಟು. ಇಲ್ಲಿ ವಸ್ತು ಯಾರಾದ? ತಿರುಪತಿ ತಿಮ್ಮಪ್ಪನಾದ. ಅವನ ಬಗ್ಗೆ ಅಷ್ಟೇ ಯೋಚನೆಗಳು, ಅವನ ಮತ್ತು ನಿಮ್ಮ ಸಂಬಂಧ. ತಿರುಪತಿ ಯೋಚನೆಗಳೆಲ್ಲ ಮುಗೀತು, ಕೊನೆಗೆ ಮೆಟ್ಲತ್ತಾ ಇದ್ದೀರ. ಮೆಟ್ಲತ್ತೋಗಿ ಏನಿದೆ ನಿಮ್ಮ ಮನಸ್ಸಿನಲ್ಲಿ ಯೋಚನೆಗಳೇನೇನು ಬರ್ತಾ ಇದೆ? ಅಲ್ಲಿರ್ತಕ್ಕಂಥ ಮುಖ್ಯವಾದ ವಿಷಯ ಏನು? ಇವಾಗ ತಿರುಪ್ತಿಯಲ್ಲಿ ಮುಖ್ಯವಾದ ವಿಷಯ ಏನು? ದೇವರು, ಅಷ್ಟೇ ತಾನೆ. ಆ ಮೂರ್ತಿ, ಆ ದೇವಸ್ಥಾನದೊಳಗಿರೋ ಮೂರ್ತಿ ಅದೇ ಅಲ್ವಾ? ಬೇರೆ ಇನ್ನೇನು ಇಲ್ಲ ನಿಮ್ಮ ಅಲ್ಲಿ ಮುಖ್ಯವಾದ್ದು. ಆ ವಸ್ತು ಮತ್ತು ನಿಮ್ಮ ಸಂಬಂಧದ ಬಗ್ಗಷ್ಟೇ ಯೋಚನೆಗಳು. ಏನು? ಅವಾಗ ಯಾವಾಗೋ ಹಿಂಗೆ ಕೇಳ್ಕೊಂಡಿದ್ದೆ, ಇದಾಗಲಿಲ್ಲ, ಇನ್ನೂ ಕಷ್ಟಗಳ ಹೋಗಲಿಲ್ಲ, ಅಥವಾ ಇನ್ನೇನೋ ಕೇಳ್ಕೊಳಕ್ಕೆ ಬಂದಿದ್ದೀರಾ, ಅಥವಾ ಇನ್ಯಾವಾಗೋ ಬಂದಿದ್ರಿ, ತುಂಬ ವರ್ಷಗಳಾಯಿತು, ದೇವರ ದರ್ಶನ ಆಗಿರಲಿಲ್ಲ, ಅಷ್ಟರ ಮಧ್ಯೆ ನಿಮ್ಮ ಕುಟುಂಬದಲ್ಲಿ ಏನೇನೋ ಆಯಿತು, ಯಾವಾಗೋ ಬರಬೇಕು ಅಂತ ಅಂದ್ಕೊಂಡಿದ್ರಿ. ಇವೆಲ್ಲ ಯೋಚನೆಗಳು ಬರ್ತಾ ಇರುತ್ತೆ, ಹೌದಾ ಅಲ್ವಾ? ನಿಮ್ಮ ಮತ್ತು ಆ ವಸ್ತು, ಅಲ್ಲಿರ್ತಕ್ಕಂಥ ಪ್ರದೇಶದಲ್ಲಿರ್ತಕ್ಕಂಥ ಮುಖ್ಯವಾದ ವಸ್ತುವಿನ ಸಂಬಂಧ ಮಾತ್ರ ಇಲ್ಲಿ ಗೋಚರವಾಗ್ತಾ ಇದೆ. ಆ ಯೋಚನೆಗಳಷ್ಟೇ ಬರ್ತಾ ಇದೆ. ಆ ಯೋಚನಾ ಲಹರಿಯೇ ಧ್ಯಾನ. ಇನ್ನು ಯಾವ ವಸ್ತು, ಇನ್ನು ಯಾವ ವಿಷಯಗಳ ಬಗ್ಗೆನೂ ನಿಮಗೆ ಯೋಚನೆಗಳು ಬರ್ತಾ ಇಲ್ಲ. ಆ ಒಂದು ಹಂತಕ್ಕೆ ತಲುಪಿದಾಗ ಆಗ ನಿಜವಾದ ಧ್ಯಾನದಲ್ಲಿದ್ದೀರಿ ಎಂದು ಅರ್ಥ. ಧ್ಯಾನ ಅನ್ನೋದು ನಾವು ಬೇಕಾದಾಗ ಮಾಡುವಂಥದ್ದಲ್ಲ. ಪ್ರಯತ್ನಪೂರ್ವಕವಾಗಿ ಧಾರಣವನ್ನು ಸಾಧಿಸಿ ಮನಸ್ಸು ಪ್ರಯತ್ನವಿಲ್ಲದೆ ಒಂದು ಪ್ರದೇಶ, ಒಂದು ವಸ್ತುವಿಗೆ ಸೀಮಿತವಾದಾಗ, ಯೋಚನಾ ಲಹರಿಗಳು ಆ ವಸ್ತುವಿನ ಕಡೆಗೇ ಹೋಗುತ್ತಿದ್ದಾಗ, ಪ್ರಯತ್ನವಿಲ್ಲದೆ, ಆಗ ಧ್ಯಾನ ಮಾಡ್ತಾ ಇದ್ದೀರಾ, ಧ್ಯಾನದ ಹಂತಕ್ಕೆ ತಲುಪಿದ್ದೀರಾ ಅಂತ ಅರ್ಥ. ಸೊ ಧ್ಯಾನ ನಿಮ್ಮ ಕೈಯಲ್ಲಿಲ್ಲ, ಧಾರಣವಷ್ಟೇ ನಿಮ್ಮ ಕೈಯಲ್ಲಿರೋದು. ಪ್ರಯತ್ನವಾಗಿ ಧಾರಣ ಅನ್ನೋದು ಪ್ರಯತ್ನವಿಲ್ಲದೆ ನಡೆಯಬೇಕಾಗಿರ್ತಕ್ಕಂಥ ಕ್ರಿಯೆ. ಇಲ್ಲೂ ಸಹ ಮತ್ತದೇ ಉದಾಹರಣೆಯಲ್ಲಿ ಕೃಷ್ಣಮೂರ್ತಿಯವರು ಆ ಮಕ್ಕಳಿಗೆ ಅದೇ ಒಂದು ಕೆಲಸವನ್ನು ಪ್ರತಿದಿನ ಕೊಟ್ಟಿರ್ತಾರೆ. ಕೊನೆಗೆ 5-6 ಯೋಚನೆಗಳು ಬರ್ತಾ ಇದ್ದಂಥ ವಿದ್ಯಾರ್ಥಿಗಳು ಕೊನೆಗೆ ಒಂದೇ ಒಂದು ಯೋಚನೆ ಬಗ್ಗೆ ಬರ್ಕೊಂಬರ್ತಾರೆ. ಅರ್ಧ ಗಂಟೆ ನನಗೆ ಈ ಯೋಚನೆ ಬಿಟ್ಟರೆ ಇನ್ನೇನು ಬರಲಿಲ್ಲ, ಈ ವಿಷಯದ ಬಗ್ಗೆ ಬಿಟ್ಟರೆ ನನಗೆ ಇನ್ನೇನು ಯೋಚನೆಗಳು ಬರಲಿಲ್ಲ ಅಂತ ಹೇಳಿ ಬರ್ಕೊಂಬರ್ತಾರೆ. ಆ ಕೃಷ್ಣಮೂರ್ತಿಯವ್ರು ಏನು ಮಾಡ್ತಾರೆ, ಸರಿ ಸಂಜೆ ಸಭೆ ಸೇರಿದಾಗ ಎಲ್ಲರ ಮುಂದೆ ನಿಮ್ಮ ಯೋಚನೆಗಳನ್ನು ಓದಿ ಅಂತ ಹೇಳ್ತಾರೆ. ಒಬ್ಬೊಬ್ಬ ವಿದ್ಯಾರ್ಥಿ ತನ್ನ ಯೋಚನೆಗಳು, ಅರ್ಧ ಗಂಟೆ ಮಾಡಿದಂಥ ಯೋಚನೆ ಬಗ್ಗೆ ಎಲ್ಲರ ಮುಂದೆ ಓದಬೇಕೀಗ. ಏನಾಗ್ತಾ ಇದೆ? ಒಬ್ಬ ವಿದ್ಯಾರ್ಥಿಗೆ ಭಯ ಆಗುತ್ತೆ, ಆ ಯೋಚನೆಗಳನ್ನು ಹೇಳ್ಕೊಳಕ್ಕೆ ನಾಚಿಕೆ ಆಗುತ್ತೆ, ಆ ಯೋಚನೆಗಳ ಬಗ್ಗೆ ಎಲ್ಲರ ಮುಂದೆ ಹೇಳ್ಕೊಂಡಾಗ ಅಳು ಬರುತ್ತೆ. ಇನ್ನೊಬ್ಬ ವಿದ್ಯಾರ್ಥಿಗೆ ಆ ಯೋಚನೆಗಳು ಹೇಳ್ಕೊಳ್ಳೋಕ್ಕೆ ಹುಮ್ಮಸ್ಸು, ಹೆಮ್ಮೆ, ಆತುರ, ನಾನು ಹೇಳ್ಕೋಬೇಕು ಅನ್ನೋ ಒಂದು ಸಂತೋಷ ಆಗುತ್ತೆ. ಏನಾಗುತ್ತೆ? ಧ್ಯಾನದಲ್ಲಿ ಒಂದು ವಿಷಯದ ಬಗ್ಗೆ ನಿರಂತರವಾಗಿ ನಿಮ್ಮ ಯೋಚನಾ ಲಹರಿ ಹರಿದಾಗ, ಅದರ ಬಗ್ಗೆ ನಿಮಗೆ ಸಂಬಂಧ ಏರ್ಪಟ್ಟಾಗ ನಿಮ್ಮಲ್ಲಿ ಹಲವಾರು ರೀತಿಯ ಭಾವನೆಗಳು ಉತ್ಪತ್ತಿಯಾಗುತ್ತೆ. ಕೋಪ, ಸಂತೋಷ, ಜಿಗುಪ್ಸೆ, ನಾಚಿಕೆ, ಹೆಮ್ಮೆ, ಆನಂದ, ಎಲ್ಲ ವಿಧವಾದ ಭಾವನೆಗಳು ಉತ್ಪತ್ತಿಯಾಗುತ್ತೆ. ಆ ಎಲ್ಲ ಭಾವನೆಗಳನ್ನು ಅಬ್ಸರ್ವ್ ಸುಮ್ಮನೆ ಅಬ್ಸರ್ವ್ ಮಾಡಿ. ಯಾವುದನ್ನು ತೆಗಳಬೇಡಿ, ಯಾವುದನ್ನು ಅಪ್ಪಿಕೊಳ್ಳಬೇಡಿ, ಅದನ್ನು ಹಾಗೆಯೇ ನೋಡಿ ಅಂತ ಹೇಳ್ತಾರೆ ಕೃಷ್ಣಮೂರ್ತಿಯವರು. ಇಲ್ಲೂ ಸಹ ಪತಂಜಲಿಯವರು ಏನು ಹೇಳ್ತಾ ಇದ್ದಾರೆ ಅಂದರೆ, ಮನಸ್ಸಿನಲ್ಲಿ ಒಂದು ವಿಷಯದ ಬಗ್ಗೆ, ಅಂದರೆ ಆ ಪ್ರತ್ಯಯದ ಬಗ್ಗೆ ಒಂದೇ ಸಮನಾಗಿ ಹರಿಯುವ ಯೋಚನೆಗಳು, ಭಾವನೆಗಳು, ಅವುಗಳೊಂದಿಗೆ ನಿಮ್ಮ ಸಂಬಂಧ ಕಡಿದುಕೊಂಡಿರುವ ಹಂತವನ್ನು ತಲುಪಬೇಕು. ಅದೇ ನಿಮ್ಮ ಗುರಿ. ಅಂದರೆ ಅರ್ಥ, ಇವಾಗ ತಿರುಪತಿ ತಿಮ್ಮಪ್ಪನೇ ತಗೊಳ್ಳಿ, ಅವನ ಬಗ್ಗೆ ಯೋಚನೆಗಳು ಬರ್ತಾ ಇದೆ, ಯಾವುದೋ ಅಂದ್ಕೊಂಡಿದ್ರಿ, ಆ ವಿಷಯ ನೆರವೇರಲಿಲ್ಲ, ಆದರೂ ತಿರುಪ್ತಿಗೆ ಬಂದಿದ್ದೀರಾ, ಏನು ಬೇಜಾರಾಗ್ತಾ ಇದೆ.
ಅಥವಾ ನೀವು ಅಂದ್ಕೊಂಡಿದ್ದು ನೆರವೇರಿದೆ, ಅದನ್ನು ತೀರ್ಸಕ್ಕೆ ಬಂದಿದ್ದೀರಾ, ನಿಮ್ಮ ಕೋರಿಕೆಯನ್ನು ತೀರ್ಸಕ್ಕೆ ಬಂದಿದ್ದೀರಾ, ಸಂತೋಷವಾಗ್ತಾ ಇದೆ. ಈ ಎಲ್ಲ ರೀತಿಯ ಭಾವನೆಗಳನ್ನು ಗಮನಿಸಿದಾಗ ಅದರ ಜೊತೆ ನಿಮ್ಮ ಸಂಬಂಧವನ್ನು ಕಡಿದುಕೊಳ್ಳಬೇಕು. ಯೋಚನೆಗಳನ್ನಷ್ಟೇ ಗಮನಿಸಬೇಕು. ಯೋಚನೆಗಳಿಂದ ಭಾವನೆಗಳು ಹುಟ್ಟದಂತೆ ನೋಡಿಕೊಳ್ಳಬೇಕು. ಇದು ಕಷ್ಟ. ಏನಿರರ್ಥ? ನಾವು ಭಾವನೆಗಳು ಮತ್ತು ಯೋಚನೆಗಳು ಎರಡೂ ಮನಸ್ಸಿಂದನೇ ಬರ್ತಾ ಇದೆ ಅಂತ ಅಂದ್ಕೊಂಡ್ಬಿಡ್ತೀವಿ. ಹೌದಾ? ಯೋಚನೆಗಳು ಎಲ್ಲಿಂದ ಬರುತ್ತೆ? ಥಿಯಾಸಫಿಸ್ಟರಾದ ನಮಗೆ ಈ ವಿಚಾರದ ಬಗ್ಗೆ ಯಾವುದೇ ಅನುಮಾನ ಇರಬಾರದು. ಯೋಚನೆಗಳು ಬರುವುದು ಕೆಳ ಮನಸ್ಸಿನಿಂದ, ಭಾವನೆಗಳು ಹುಟ್ಟೋದು ಕಾಮ ಶರೀರದಲ್ಲಿ. ಹೌದಾ? ಯೋಚನೆಗಳು ಬೇರೆ, ಭಾವನೆಗಳು ಬೇರೆ. ಮನಸ್ಸಿನ ಯೋಚನಾ ಲಹರಿ ಒಂದೇ ವಿಷಯದ ಕಡೆಗೆ ಧಾರಾಕಾರವಾಗಿ ಹರಿಯಬೇಕು ಮತ್ತು ಅದಕ್ಕೆ ಯಾವುದೇ ಭಾವನೆಗಳು ಅಂಟಿಕೊಳ್ಳದಂತೆ ನೋಡಿಕೊಳ್ಳಬೇಕು. ಅದೇ ನಿಜವಾದ ಧ್ಯಾನ. ಇನ್ನು ಧ್ಯಾನ ಆದಮೇಲೆ ಮುಂದೆ ನಾವು ತಲುಪಬೇಕಾಗಿರ್ತಕ್ಕಂಥ ಹಂತ ಸಮಾಧಿ ಸ್ಥಿತಿ. ಏನೀ ಸಮಾಧಿ ಸ್ಥಿತಿ? ತದೇವಾರ್ಥಂ ಮಾತ್ರ ನಿರ್ಭಾಸಂ ಸ್ವರೂಪಶೂನ್ಯಂ ಇವ ಸಮಾಧಿ ಅಂತ ಪತಂಜಲಿಯವರು ಹೇಳ್ತಾರೆ. ತದೇವ, ಅದೇ ಅಥವಾ ಸತ್ಯವಾಗಿರುವುದು ಅಥವಾ ಇರುವುದು. ತದೇವ ಅರ್ಥ, ಇರುವುದರ ಅರ್ಥ ಅಂದರೆ ಇರುವ ವಿಷಯ. ನಾವು ಏನು ಧಾರಣದಲ್ಲಿ ಒಂದು ಪ್ರದೇಶಕ್ಕೆ ಸೀಮಿತಗೊಳಿಸಿದ್ವಿ, ಆ ಪ್ರದೇಶದಲ್ಲಿ ಒಂದು ವಿಷಯಕ್ಕೆ ಯೋಚನಾ ಲಹರಿಗಳನ್ನು ನಾವು ಹರಿಸಿದ್ದೀವಿ. ಆ ವಿಷಯದ ತದೇವಾರ್ಥ, ನಿಜವಾದ ಸ್ವರೂಪ ಅಥವಾ ನಿಜವಾದ ಅರ್ಥ, ನಿಜವಾದ ಪ್ರಜ್ಞೆ ಅಥವಾ ಅರಿವು, ಆ ವಸ್ತುವಿನ ನಿಜವಾದ ಅರಿವು ಮಾತ್ರ, ಅದಷ್ಟೇ. ನಿರ್ಭಾಸಂ, ಹೊಳೆಯುತ್ತಿರಬೇಕು, ಪ್ರಕಾಶವಾಗುತ್ತಿರಬೇಕು. ನಮ್ಮ ಯೋಚನಾ ಲಹರಿಗಳು ನಾವೇನು ಧ್ಯಾನದಲ್ಲಿ ಹರಿಸ್ತಾ ಇದ್ದೇವೆ, ಆ ವಸ್ತುವಿನ ನಿಜವಾದ ಅರ್ಥವೊಂದೇ ಹೊಳೆಯುತ್ತಿರಬೇಕು. ಸ್ವರೂಪ ಶೂನ್ಯಂ, ಅದರ ಸ್ವರೂಪ, ಹೊರಗಿನ ರೂಪ ಶೂನ್ಯವಾಗಬೇಕು, ಅಂದರೆ ಕಾಣದಂತಾಗಬೇಕು. ಒಬ್ಬ ವ್ಯಕ್ತಿಯನ್ನು ನೋಡಿದಾಗ ಹೇಗೆ ನಮಗೆ ವ್ಯಕ್ತಿ ತುಂಬ ಪರಿಚಿತರಾದ ಮೇಲೆ ಅವರ ಬಾಹ್ಯ ಸ್ವರೂಪ ನಮಗೆ ಕಾಣೋದಿಲ್ವೋ, ಅವರ ಒಳಗಿನ ನಿಜ ವ್ಯಕ್ತಿತ್ವ ಕಾಣುತ್ತದೆಯೋ, ಆ ವ್ಯಕ್ತಿತ್ವದೊಂದಿಗೆ ಹೇಗೆ ನಾವು ಸಂಬಂಧವನ್ನು ಮಾಡ್ತೇವೋ. ಇವಾಗ ಉದಾಹರಣೆಗೆ ಒಬ್ಬ ವ್ಯಕ್ತಿ, ಅವ ಪರಿಚಯ ಆದರು, ಪರಿಚಯ ಇನ್ನೂ ಆಗಿಲ್ಲ, ನೋಡಿದ್ರಿ. ನಾವು ನೋಡಿದ ತಕ್ಷಣ ಸ್ವಲ್ಪ ಕಪ್ಪಗಿದ್ದು ಮೀಸೆ ಎಲ್ಲ ಜೋರಾಗಿ ಇಟ್ಕೊಂಡು ಹಿಂದೆ ಒಂದು ಕಾಟನ್ ಬಟ್ಟೆಗಳು ಹಾಕ್ಕೊಂಡು ಗಂಜಿ ಇಟ್ಟಿರೋ ಬಟ್ಟೆ ಹಾಕ್ಕೊಂಡು ಬರೋಷ್ಟೊತ್ತಿಗೆ ಒಂದು ರೀತಿಯ ಭಾವನೆ ನಮ್ಮ ಮನಸ್ಸಲ್ಲಿ. ಹೌದಾ? ಅದೇ ಎಲ್ಲ ಮೀಸೆಗಡ್ಡೆ ಎಲ್ಲ ತೆಗೆದುಬಿಟ್ಟು ತಲೆ ಕೂದಲೆಲ್ಲ ಬೆಳ್ಳಗಾಗಿ ಕಾಟನ್ ಪಂಚೆ ಗಂಜಿ ಹಿಡದೆ ಇರೋಂಥದ್ದು ಹಾಕ್ಕೊಂಡು ಕಾಷಾಯ ಒಂದು ಟವಲ್ ಹಾಕ್ಕೊಂಡು ಬಂದರೆ ಅವ್ರ ಬಗ್ಗೆ ಭಾವನೆ ಬೇರೆ ಥರ ಇರುತ್ತೆ. ನಮಗಿನ್ನೂ ಪರಿಚಯ ಆಗಿಲ್ಲ ಅವರು, ಇವ್ರು ಇಂಥವ್ರು ಇರ್ಬೋದು ಅಥವಾ ಇವ್ರು ಇಂಥವ್ರು ಇರ್ಬೋದು ಅನ್ನೋ ಒಂದು ಲೆಕ್ಕ ಹಾಕ್ತೀವಿ ಅಲ್ವಾ? ಅದೇ ಒಬ್ಬ ವ್ಯಕ್ತಿ ಒಂದು ವರ್ಷ ಪರಿಚಯ ಆದರೆ ನಮಗೆ, ಆ ವ್ಯಕ್ತಿ ಯಾವ ಬಟ್ಟೆ ಆದರೂ ಹಾಕ್ಕೊಂಬರಲಿ, ಯಾವ ವೇಷಭೂಷಣದಲ್ಲಾದರೂ ಬರಲಿ, ಅವನ ವ್ಯಕ್ತಿತ್ವದ ಪರಿಚಯ ನಿಮಗಾಗಿರುತ್ತೆ. ನಿಮ್ಮ ಸಂಬಂಧ ಆ ವ್ಯಕ್ತಿತ್ವ ಜೊತೆ ನಡೆಯುತ್ತೆ ವಿನಃ ಅವನ ವೇಷಭೂಷಣಗಳ ಜೊತೆ ನಡೆಯೋದಿಲ್ಲ. ನೀವು ಅವ್ರನ್ನ ನೋಡಿದ ತಕ್ಷಣ ನಿಮಗೆ ಅವರ ಒಳಗಿನ ವ್ಯಕ್ತಿತ್ವದ ಜೊತೆ ಸಂಬಂಧ ಮಾಡ್ತೀರಾ ಅಥವಾ ಅದ್ರ ಜೊತೆ ನೀವು ಮಾತಾಡ್ತೀರ. ಹೊರಗಿರ್ತಕ್ಕಂಥ ಅವ್ರು ಏನು ಬಟ್ಟೆ ಹಾಕ್ಕೊಂಬಂದಿದ್ರು ಅವತ್ತು ಅನ್ನೋದ್ರ ಬಗ್ಗೆ ನೀವು ಗಮನ ಹರಿಸೋದಿಲ್ಲ. ಅದೇ ರೀತಿ ಯಾವುದೇ ವಿಷಯದ ತದೇವಾರ್ಥ, ಒಳಗಿರ್ತಕ್ಕಂಥ ಅರಿವು, ಒಳಗಿರ್ತಕ್ಕಂಥ ವ್ಯಕ್ತಿತ್ವ ಅಥವಾ ಆ ವಸ್ತುವಿನ ನಿಜ ಸ್ವರೂಪ ಅದಷ್ಟೇ ಪ್ರಕಾಶವಾಗುತ್ತಿರಬೇಕು, ಅದಷ್ಟೇ ಹೊಳೆಯುತ್ತಿರಬೇಕು. ಸ್ವರೂಪ ಶೂನ್ಯಂ, ಅದರ ಬಾಹ್ಯ ಸ್ವರೂಪ, ಅದರ ಬಾಹ್ಯದ ಗುಣಗಳು, ಬಾಹ್ಯದ ಲಕ್ಷಣಗಳು ಎಲ್ಲವೂ ಮಾಯವಾಗಬೇಕು. ಅಂದರೆ ನಿಮಗೆ ಕಾಣದಂತೆ, ನೀವು ಅದನ್ನು ನೋಡದಂತೆ. ಒಂದು ವಸ್ತುವನ್ನು ನೋಡ್ತಾ ಇದ್ದೀರಾ, ಅದರ ಬಗ್ಗೆ ಯೋಚನಾ ಲಹರಿಯನ್ನು ನೀವು ಧ್ಯಾನದಲ್ಲಿ ಸಾಧಿಸಿದ್ದೀರಾ. ಈಗ ಸ್ವರೂಪ, ಅದರ ಬಾಹ್ಯ ಸ್ವರೂಪ ಏನೂ ಕಾಣಿಸ್ತಾ ಇಲ್ಲ, ಅದರ ನಿಜ ಸ್ವರೂಪ, ನಿಜ ವ್ಯಕ್ತಿತ್ವವಷ್ಟೇ ನಿಮಗೆ ಪ್ರಕಾಶವಾಗ್ತಾ ಇದೆ.
ಆ ಒಂದು ಸ್ಥಿತಿಯೇ ಸಮಾಧಿ. ನಿಜ ಸ್ವರೂಪ ಶೂನ್ಯಂ ಇವ ಸಮಾಧಿ. ಇವ ಅಂದರೆ ಎಂಬಂತೆ, ಆ ಹಂತವನ್ನು ತಲುಪಿದಾಗ ಸಮಾಧಿ ಸ್ಥಿತಿಗೆ ನೀವು ಹೋದಂತೆ. ಸಿಂಪಲ್ಲಾಗಿ ಹೇಳ್ಬೇಕಾದ್ರೆ ಸಮಾಧಿ ಅಂದರೆ ಬೇರೇನೂ ಅಲ್ಲ, ನಾವು ಧಾರಣದಲ್ಲಿ ಮನಸ್ಸನ್ನು ಯಾವ ವಿಷಯಕ್ಕೆ ಕೂಡಿಸಿದ್ದೇವೆಯೋ, ಯಾವ ವಿಷಯದ ಬಗ್ಗೆ ಯೋಚನಾ ಲಹರಿಗಳನ್ನು ನಾವು ಪ್ರಯತ್ನವಿಲ್ಲದೆ ಹರಿಸುತ್ತಿದ್ದೇವೆಯೋ, ಆ ವಿಷಯಕ್ಕೆ ಸಂಬಂಧಪಟ್ಟ ನಿಜ ಸ್ವರೂಪ, ನಿಜ ಅರ್ಥ ಮತ್ತು ನಿಜ ವ್ಯಕ್ತಿತ್ವವಷ್ಟೇ ನಮಗೆ ಕಾಣಿಸ್ತಾ, ಬಾಹ್ಯ ಸೌಂದರ್ಯಗಳು, ಬಾಹ್ಯ ರೂಪಗಳು, ಬಾಹ್ಯವಾದಂಥ ಎಲ್ಲ ವಿಚಾರಗಳು ಮಾಯವಾಗುತ್ತದೆಯೋ ಅದೇ ಸಮಾಧಿ ಸ್ಥಿತಿ. ಇದೂ ಸಹ ಪ್ರಯತ್ನವಿಲ್ಲದೆ ಸಹಜವಾಗಿ ಆಗಬೇಕಾದಂಥ ಕ್ರಿಯೆ. ಪ್ರಯತ್ನ ಎಲ್ಲಿದೆ? ಧಾರಣದಲ್ಲಷ್ಟೇ ಪ್ರಯತ್ನ ಇದೆ ಶುರುವಲ್ಲಿ. ಆಮೇಲೆಲ್ಲವೂ ಪ್ರಯತ್ನವಿಲ್ಲದೆ ಸಹಜವಾಗಿ ಆಗಬೇಕಾದಂಥ ಕ್ರಿಯೆಗಳು. ನಾನು ಆಗಲೇ ಹೇಳಿದಂತೆ ಕೃಷ್ಣಮೂರ್ತಿಯವರು ಹುಡುಗರಿಗೆ ಏನು ಹೇಳ್ಕೊಟ್ಟಿದ್ರು ದಿನ ಬರ್ಕೊಂಬರೋದಕ್ಕೆ, ಅವರು ಯೋಚನೆಗಳನ್ನ ಬರ್ಕೊಂಡಾಗ ಮೊದಲು ಆ ಯೋಚನೆಗಳೊಂದಿಗೆ ಸಂಬಂಧ, ಅದಕ್ಕೊಂದು ಭಾವನೆ, ನಾಚಿಕೆ, ಭಯ ಇಂಥ ಭಾವನೆಗಳು ಅಂಟ್ಕೊಂಡಿತ್ತು. ಆಮೇಲೆ ಕ್ರಮೇಣವಾಗಿ ಏನಾಯಿತು, ಯಾವ ಒಂದು ಭಾವನೆ ಇಲ್ಲದೆ ಹುಡುಗರು ಒಂದೇ ವಿಚಾರದ ಯೋಚನೆಗಳನ್ನು ಬರ್ಕೊಂಬಂದು ಓದೋದಕ್ಕೆ ಶುರು ಮಾಡಿದ್ರು. ಆ ಭಾವನೆಗಳನ್ನು ಕಳ್ಕೊಂಡು ಆಗ ಅವರ ಯೋಚನೆ ಮಾಡ್ತಾ ಇರ್ತಕ್ಕಂಥ ವಸ್ತುವಿನ ನಿಜ ಸ್ವರೂಪ ಅವರಿಗೆ ಅರಿವಾಗ್ತಾ ಹೋಯಿತು. ಅವರು ಅಂದ್ಕೊಂಡಿರ್ತಕ್ಕಂಥ ವಿಚಾರಗಳಲ್ಲದೆ ಹೊಸ ವಿಚಾರಗಳು ತಿಳಿತಾ ಹೋಯಿತು. ಅಂದರೆ ಅರ್ಥ, ಹಳೇ ವಿಚಾರಗಳನ್ನು ಮರೆತಾಗ ಮಾತ್ರ, ಹಳೇ ಅಭಿಪ್ರಾಯಗಳನ್ನು ಮರೆತಾಗ ಮಾತ್ರ, ನೀವು ತಿಳ್ಕೊಂಡಿರ್ತಕ್ಕಂಥ ಎಲ್ಲ ವಿಚಾರಗಳನ್ನು ಮೀರಿ ಹೋದಾಗ ಮಾತ್ರ ಯಾವುದಾದರೂ ಒಂದು ವಸ್ತುವಿನ ನಿಜ ಅರ್ಥ, ನಿಜ ಸ್ವರೂಪ ಅಥವಾ ಒಂದು ಹೊಸ ವಿಷಯ ನಿಮಗೆ ಅರ್ಥವಾಗಲು ಸಾಧ್ಯ. ತಲೆ ತುಂಬ ನೀವಾಗಲೇ ತುಂಬ್ಕೊಂಡ್ಬಿಟ್ಟಿದ್ರೆ, ಭಾವನೆಗಳು ತುಂಬಿಸ್ಕೊಂಡ್ಬಿಟ್ಟಿದ್ರೆ, ಅಭಿಪ್ರಾಯಗಳು ತುಂಬಿಸ್ಕೊಂಡ್ಬಿಟ್ಟಿದ್ರೆ, ಇನ್ನು ಹೊಸ ಅಭಿಪ್ರಾಯ ಮೂಡೋದಕ್ಕೆ ಸಾಧ್ಯ ಇಲ್ಲಿ. ನೀವು ಹೊಸ ಅಭಿಪ್ರಾಯವನ್ನು ಅಥವಾ ಪಡಿಬೇಕು, ನಿಜವನ್ನು ಅರ್ಥ ಮಾಡ್ಕೋಬೇಕು, ನನಗೆ ನಿಜವಾಗಲೂ ಈ ಒಬ್ಬ ವ್ಯಕ್ತಿ ಬಗ್ಗೆ ತಿಳ್ಕೋಬೇಕು ಅಂತಂದರೆ ನೀವು ಮೊದಲೇ ತಿಳ್ಕೊಂಡು ಇರ್ತಕ್ಕಂಥ ವಿಚಾರಗಳು ಮರೆಯೋದಕ್ಕೆ ಸಿದ್ಧವಾಗಿದ್ದರೆ ತಾನೇ, ಮೊದಲೇ ಆ ವ್ಯಕ್ತಿಯೊಂದಿಗೆ ಆದಂಥ ಅನುಭವಗಳನ್ನು ಮರೆಯೋದಕ್ಕೆ ಸಿದ್ಧವಾಗಿದ್ದರೆ ತಾನೇ ಆ ವ್ಯಕ್ತಿ ಹೊಸದಾಗಿ ಕಾಣೋದಕ್ಕೆ ಸಾಧ್ಯ. ನೀವು ಯಾವಾಗೋ ಆಗಿರ್ತಕ್ಕಂಥ ಅನುಭವ, ಆ ವ್ಯಕ್ತಿ ಯಾವಾಗೋ ಯಾವುದೋ ಪರಿಸ್ಥಿತಿಯಲ್ಲಿ ಹೇಳಿದಂಥ ಮಾತು, ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡಿದ್ರೆ ವ್ಯಕ್ತಿ ಹಾಗೇ ಕಾಣ್ತಾನತ್ತು, ಅವನ ನಿಜ ಸ್ವರೂಪ ನಿಮಗೆ ಕಾಣೋದಿಲ್ಲ. ಆಗಿನ ಪರಿಸ್ಥಿತಿಗೆ ಆವತ್ತು ಆ ವ್ಯಕ್ತಿಯ ಮನಸ್ಥಿತಿಗೆ ಏನೋ ಒಂದು ಮಾತು ಅಂದಿರ್ತಾನೆ, ಹೌದಾ? ನೀವು ಅದಕ್ಕೆ ಅಂಟ್ಕೊಂಡು ಕೂತಿದ್ರೆ ಆ ವ್ಯಕ್ತಿ ಒಳ್ಳೆಯವನೇ ಆಗಿರ್ಬೋದು. ನಿಮ್ಮ ಒಂದು ಸಮಯ ಆಗಿತ್ತು, ಆ ವ್ಯಕ್ತಿಯ ಸಮಯ ಆಗಿತ್ತು, ನೀವಿಬ್ಬರು ಅಕಸ್ಮಾತಾಗಿ ಆವತ್ತು ಭೇಟಿಯಾದ್ರಿ, ಆ ವ್ಯಕ್ತಿ ಬಾಯಲ್ಲಿ ಆ ಮಾತು ಬಂತು. ನೀವು ಆ ಮಾತು ಅಂಟ್ಕೊಂಡಿದ್ರೆ ಪಾಪ ಆ ವ್ಯಕ್ತಿ ಒಳ್ಳೆಯವನೇ ಆಗಿರ್ಬೋದು, ಅದು ನಿಮಗೆ ಅರ್ಥ ಆಗೋದು ಯಾವಾಗ ಅಲ್ವಾ? ಇಲ್ಲಿ ಪ್ರಿಜುಡೀಸ್ ಅಂತಾರೆ, ಪೂರ್ವಾಗ್ರಹ ಪೀಡಿತರಾಗದೆ ಅಂದರೆ ಹಳೆಯ ಅಭಿಪ್ರಾಯಗಳಿಗೆ, ಹಳೆಯ ವಿಚಾರಗಳಿಗೆ, ಹಳೆಯ ಅನುಭವಗಳಿಗೆ ಅಂಟಿಕೊಳ್ಳದೆ ಯಥಾಸ್ಥಿತಿಯಲ್ಲಿ ಇದ್ದಾಗ ಮಾತ್ರ ನಿಜ ಸ್ವರೂಪ, ಆ ವ್ಯಕ್ತಿಯ ನಿಜ ಸ್ವರೂಪ ಅರ್ಥವಾಗುತ್ತೆ, ನಿಜ ವ್ಯಕ್ತಿತ್ವ ಅರ್ಥವಾಗುತ್ತೆ. ಸಮಾಧಿ ಸ್ಥಿತಿಯಲ್ಲಿ ನಿಜ ಸ್ವರೂಪ ಒಂದೇ ಪ್ರಕಾಶವಾಗಿರಬೇಕು, ನಿಜ ಅರ್ಥ ಒಂದೇ ಪ್ರಕಾಶವಾಗಬೇಕು. ಯಾವುದೇ ವಸ್ತು ಆಗಲಿ, ಇಲ್ಲಿ ವಸ್ತುವೂ ಅಷ್ಟೇ, ವಿಷಯನೂ ಅಷ್ಟೇ, ಬಾಹ್ಯ ಸ್ವರೂಪಗಳು ಶೂನ್ಯವಾಗಬೇಕು. ಏನು ಈ ಸ್ವರೂಪಗಳು ಶೂನ್ಯವಾಗೋದು ಅಂತಂದರೆ ಏನು? ಮತ್ತೆ ತೃಪ್ತಿ ಮೆಟ್ಲತ್ಕೊಂಡು ಹೋಗ್ತಾ ಇದ್ರಿ, ಈಗ ಕೊನೆಗೆ ಗರ್ಭಗುಡಿಗೆ ಹೋಗಿದ್ದೀರ, ದೇವ್ರ ಮುಂದೆ ನಿಂತಿದ್ದೀರ, ಹೌದಾ? ಶ್ರೀನಿವಾಸಪುರದಿಂದ ಹೋಗ್ತಾ ಮಾತಾಡಿರೋ ಯೋಚನೆಗಳೆಲ್ಲ ಮುಗಿದೋಯ್ತು. ತಿರುಪ್ತಿಗೆ ಹೋದ ಮೇಲೆ ಆ ಪ್ರದೇಶಕ್ಕೆ ಸೀಮಿತವಾದ ಯೋಚನೆಗಳು ಮುಗಿದೋಯ್ತು. ಮೆಟ್ಲತ್ತಿರ್ಬೇಕಾದ್ರೆ ನಿಮಗೂ ಭಗವಂತನ ಸಂಬಂಧ ಅದೂ ಮರ್ತೋಯ್ತು. ಏನೇನು ಕೇಳ್ಕೊಂಬಂದ್ರೋ, ಏನೇನು ಕೇಳಬೇಕು ಅಂದ್ಕೊಂಡಿದ್ರು ಎಲ್ಲವೂ ಮರ್ತು ಹೋಗಿ ಆ ಒಂದು ಕ್ಷಣ ನೀವು ಮತ್ತು ಭಗವಂತ ಎದುರು ನಿಂತಾಗ ನಿಮ್ಮ ಸ್ವರೂಪಗಳು ಮರೆತು ಹೋಗಿ ಭಗವಂತನೊಂದಿಗೆ ಒಂದು ಐಕ್ಯವಾಗುವಂತಹ ಒಂದು ಕ್ಷಣ. ಅವನ ಮೇಲೆ ಏನು ಕಿರೀಟ ಹಾಕಿದ್ದಾರೆ, ಅವನಿಗೇನು ಪಂಚೆ ಉಡಿಸಿದ್ದಾರೆ, ಅವನಿಗೇನು ಹೂವಿನಾರ ಹಾಕಿದ್ದಾರ, ಏನೂ ನಿಮಗೆ ಕಾಣಿಸ್ದೆ
ಭಗವಂತನ ಮುಂದೆ ಕೈ ಜೋಡಿಸಿ ನಿಂತಾಗ ನಿಮಗಾಗುವ ಅನುಭವ. ಅವನ ಬಾಹ್ಯ ಸ್ವರೂಪ ನಿಮಗೆ ಅದು ಅನವಶ್ಯಕವಾಗಿಬಿಡುತ್ತೆ. ದೇವ್ರ ಮುಂದೆ ಹೋಗಿ ನಿಂತಾಗ ನಾನು ಹೋದಾಗ ಇವತ್ತು ಆ ಚಿನ್ನದ ಕಿರೀಟ ಇಟ್ಟಿರಲಿಲ್ಲ, ಇನ್ಯಾವುದೋ ಕಿರೀಟ ಇಟ್ಟಿತ್ತು ಅಂತ ಅನ್ಸುತ್ತಾ? ಅನ್ಸಲ್ಲ. ಅಷ್ಟು ಕಷ್ಟಪಟ್ಕೊಂಡು ಹೋಗಿದ್ರೆ ದೇವ್ರ ಮುಂದೆ ನಿಂತಿದ್ದೀರಾ. ಈಗ ಅವನಿಗೆ ಏನು ಅಲಂಕಾರ ಮಾಡಿದ್ದಾರೆ ನಿಮಗೆ ಸಂಬಂಧ ಇಲ್ಲ, ಹೌದಾ? ದೇವರ ಮುಂದೆ ನಿಂತಾಗ ಅವನ ಬಾಹ್ಯ ಸ್ವರೂಪ ನಿಮಗೆ ಅನವಶ್ಯಕವಾಗಿ ನಿಮ್ಮ ಮತ್ತು ದೇವರ ಮಧ್ಯೆ ಒಂದು ಐಕ್ಯತೆಯ ಮನೋಭಾವ ಹುಟ್ಟುತ್ತದೆ. ಅದೇ ಸಮಾಧಿ ಸ್ಥಿತಿ. ಮಿಕ್ಕೆಲ್ಲ ಯೋಚನೆಗಳು ಹೋಯಿತು, ಹಂತ ಹಂತವಾಗಿ ಹೋಯಿತು. ಆ ದೇವರ ಬಗ್ಗೆ ನಿಮಗೆ ಆದಂತಹ ಸಂಬಂಧ, ಆ ಯೋಚನಾ ಲಹರಿಗಳೂ ಹೋಯಿತು. ಕೆಲವು ಕ್ಷಣದಲ್ಲೇ ದೇವರ ಮುಂದೆ ನೀವೇನು ಕೇಳ್ಕೊಂಬರ್ಬೇಕು ಅಂದ್ಕೊಂಡಿದ್ರೆ ಅದೂ ಮರೆತೋಗಿರ್ತೀರ, ಹೌದಾ? ಆ ಸಿಗುವಂಥ 2-3 ನಿಮಿಷದಲ್ಲಿ ಎಲ್ಲವೂ ಮರೆತು ನೀವು ಮತ್ತು ಭಗವಂತ ಆ ಒಂದು ಸ್ಥಿತಿ. ಅಲ್ಲೇನು ನೀವೇನು ಕೇಳ್ತಾನೂ ಇಲ್ಲ, ದೇವರೇನು ನಿಮ್ಗೆ ಹೇಳ್ತಾನೂ ಇಲ್ಲ. ದೇವ್ರು ಹೇಗೆ ಕಾಣ್ತಾ ಇದ್ದಾನೆ ಅದು ನಿಮ್ಮ ಕಣ್ಣು ಕಾಣಿಸ್ತಾ ಇಲ್ಲ. ನೀವು ಹೇಗಿದ್ದೀರಾ ಅದು ನಿಮಗೆ ಅರಿವಿಲ್ಲ. ನಿಮ್ಮ ಸ್ವರೂಪ ಭಗವಂತನ ಸ್ವರೂಪ ಅಂದರೆ ಹೊರಗೆ ಕಾಣಿಸ್ತಾ ಇರುವ ಸ್ವರೂಪಗಳೆಲ್ಲವೂ ಮಾಯವಾಗಿ ನೀವು ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ಸಂಪೂರ್ಣವಾಗಿ ನಿಲ್ಲಿಸಿದ್ದೀರಾ. ಅದೇ ಸಮಾಧಿ ಸ್ಥಿತಿ. ಇದನ್ನೇ ಕೃಷ್ಣಮೂರ್ತಿಯವರು ರೂಪಗಳ ಶೂನ್ಯ ಅಂತ ಏನು ಹೇಳ್ತಾರೆ, ಸ್ವರೂಪ ಶೂನ್ಯಂ ಅಂತ ಪತಂಜಲಿ ಅವರು ಏನು ಹೇಳಿದ್ದಾರೆ, ಅದನ್ನೇ ಕೃಷ್ಣಮೂರ್ತಿಯವರು ಹೇಳೋದು ಬಿಯಾಂಡ್ ಇಮೇಜಸ್. ಲುಕ್ ಬಿಯಾಂಡ್ ಇಮೇಜಸ್ ಅನ್ನೋದು. ಏನು ಇಮೇಜಸ್ ಅಂದರೆ ಏನು? ರೂಪಗಳು. ಯಾವ ರೂಪಗಳು? ನಾವು ಕಟ್ಟಿಕೊಂಡಿರುವ ರೂಪಗಳು. ನಾನು ಇಂಥ ಪ್ರದೇಶದಲ್ಲಿ ಹುಟ್ಟಿರೋವನು, ನಾನಿಂಥ ವ್ಯಕ್ತಿ, ನನ್ನ ಎಜುಕೇಷನ್ ಇಷ್ಟು, ನಾನಿಂಥ ಅಧಿಕಾರಿ, ನನ್ನ ಭಾಷೆ ಇದು, ನನ್ನ ಜಾತಿ ಇದು, ನನ್ನ ಧರ್ಮ ಇದು. ನಿಮ್ಮ ಬಗ್ಗೆ ನೀವು ಏನೇನು ಕಟ್ಕೊಂಡಿದ್ದೀರ ಮೂರ್ತಿಗಳು ಕಟ್ಕೊಂಡಿದ್ದೀವ ಇಲ್ವಾ? ಹಲವಾರು ರೀತಿಯ ಮೂರ್ತಿಗಳನ್ನು ನಾವು ಕಟ್ಕೊಂಡಿದ್ದೇವೆ. ನಮ್ಮನ್ನು ನಾವು ಲೇಬಲ್ ಮಾಡಿಟ್ಕೊಂಡಿದ್ದೇವೆ. ಎಲ್ಲದರ ಆಚೆ ನೋಡುವಂಥ ಸ್ಥಿತಿ, ನಾನೇನೂ ಅಲ್ಲ ಅಂತ ಹೇಳಿ ಕೇವಲ ಮನುಷ್ಯನಾಗಿ ಮನಸ್ಸಿದೆ, ಮನುಷ್ಯ ನಾನು, ನನಗೊಂದು ಮನಸ್ಸಿದೆ. ಈ ಮನಸ್ಸಿನಲ್ಲಿ ಯೋಚನೆಗಳು ಹುಟ್ಟುತ್ತಿವೆ ಅಷ್ಟೇ. ನೀವು ಹಾಕ್ಕೊಂಡಿರ್ತಕ್ಕಂಥ ಎಲ್ಲ ಇಮೇಜಸ್ ಏನಿದೆ, ಲೇಬಲ್ಗಳೇನಿದೆ, ನೀವು ಕಟ್ಟಿಕೊಂಡಿರ್ತಕ್ಕಂಥ ಈ ಪ್ರತಿಬಿಂಬಗಳೇನಿದೆ ನಿಮ್ಮ ಬಗ್ಗೆ, ಅವೆಲ್ಲವನ್ನು ಮೀರಿರುವ ಸ್ಥಿತಿ, ಅವೆಲ್ಲವನ್ನು ಗಮನಕ್ಕೆ ಹಾಕಿಕೊಳ್ಳದೇ ಇರುವಂಥ ಪರಿಸ್ಥಿತಿ, ಆ ಲುಕ್ ಬಿಯಾಂಡ್ ಇಮೇಜಸ್, ರೂಪಗಳ ಆಚೆ, ಅದನ್ನೇ ಈ ಸಮಾಧಿ ಸ್ಥಿತಿಯಲ್ಲಿ ಸ್ವರೂಪ ಶೂನ್ಯಂ ಅಂತ ಹೇಳಿ. ಯಾವ ರೂಪಗಳೂ ಇಲ್ಲ, ನಾನು ಯಾರು ಅನ್ನುವ ಹಂಗಿಲ್ಲ, ನಾನು ಇಂಥ ವ್ಯಕ್ತಿ ಅನ್ನುವುದು ನನಗೆ ಗೊತ್ತಿಲ್ಲ. ದೇವ್ರ ಮುಂದೆ ನಿಂತಾಗ ನಾನು ಇಂಥ ಅಧಿಕಾರಿ ಅಂತ ಅನ್ನೋ ಭಾವನೆ ಇರುತ್ತೆ ನಿಮಗೆ? ತಿರುಪತಿ ಇಲ್ಲ. ಆ ಸಮಾಧಿ ಸ್ಥಿತಿ ಅಂದರೆ ನೀವ್ಯಾರು, ನಿಮ್ಮ ರೂಪಗಳೇನು, ನೀವು ಕಟ್ಕೊಂಡಿರ್ತಕ್ಕಂಥ ನಿಮ್ಮ ಪ್ರತಿಬಿಂಬಗಳು ಎಲ್ಲವೂ ಮಾಯವಾಗಿ, ನೀವು ನೋಡ್ತಾ ಇರ್ತಕ್ಕಂಥ ವಿಚಾರಗಳು, ನೀವು ಗಮನಿಸ್ತಾ ಇರ್ತಕ್ಕಂಥ ವಸ್ತುವಿಂದು ರೂಪಗಳು, ಸ್ವರೂಪಗಳು, ಬಾಹ್ಯ ರೂಪಗಳೆಲ್ಲವೂ ಮಾಯವಾಗಿ ನೀವು ಆ ವಸ್ತುವಿನೊಂದಿಗೆ ಯಥಾರ್ಥವಾಗಿ ಇರುವಂಥ ಸ್ಥಿತಿಯಲ್ಲಿ ಒಂದಾಗುವುದು. ಧಾರಣದಲ್ಲಿ ಏನಾಗುತ್ತೆ, ಒಂದು ವಸ್ತುವಿನೊಂದಿಗೆ ಮನಸ್ಸನ್ನು ತಂದು ನಿಲ್ಲಿಸ್ತೀವಿ, ವಸ್ತು ಇದೆ. ಧ್ಯಾನದಲ್ಲಿ ವಸ್ತುವಿನೊಂದಿಗೆ ಸಂಬಂಧ, ಅಲ್ಲಿ ಅಬ್ಸರ್ವರ್ ಆ್ಯಂಡ್ ಬೀಯಿಂಗ್ ಅಬ್ಸರ್ವ್ಡ್ ಎರಡು ಬೇರೆ ಬೇರೆ ಇರುತ್ತೆ. ಸಮಾಧಿಯಲ್ಲಿ ಇಲ್ಲಿ ಅಬ್ಸರ್ವರೂ ಇಲ್ಲ, ಬೀಯಿಂಗ್ ಅಬ್ಸರ್ವ್ಡೂ ಇಲ್ಲ. ಇಲ್ಲಿ ಅಬ್ಸರ್ವರ್ ಆ್ಯಂಡ್ ಅಬ್ಸರ್ವ್ಡ್ ಎರಡೂ ಒಂದಾಗುತ್ತದೆ ಅಥವಾ ಒಂದಾಗಬೇಕು, ಒಂದು ಅನ್ನುವ ಭಾವನೆಯಲ್ಲಿ ಇರಬೇಕು. ಅದೇ ಸಮಾಧಿ ಸ್ಥಿತಿ. ಈ ಒಂದು ಸ್ಥಿತಿಗೆ ಹೋದಾಗ ಮಾತ್ರ ಮತ್ತು ನಮ್ಮ ಎಲ್ಲ ರೂಪಗಳನ್ನು, ನಮ್ಮ ಹಳೆಯ ನೆನಪುಗಳನ್ನು, ಹಳೆಯ ಭಾವನೆಗಳನ್ನು, ಹಳೆಯ ಆಲೋಚನೆಗಳನ್ನು ಮರೆತು ನಾವು ಯಥಾವತ್ತಾದ ಸ್ಥಿತಿಯನ್ನು ತಲುಪಿದಾಗ ಮಾತ್ರ, ಇರುವಂಥ ವಿಷಯವನ್ನು ಯಥಾರ್ಥವಾಗಿ ನೋಡುವಂಥ ಸ್ಥಿತಿಯನ್ನು ತಲುಪಿದಾಗ ಮಾತ್ರ ನಾವು ಸಮಾಧಿ ಸ್ಥಿತಿಗೆ ತಲುಪಿದ್ದೇವೆ ಅಂತ ಅದಕ್ಕೆ ಅರ್ಥ. ಇನ್ನು ಈ ಧಾರಣ, ಧ್ಯಾನ, ಸಮಾಧಿ ಮೂರು ಒಟ್ಟಿಗೆ ಆಗುವಂಥ ಪ್ರಯತ್ನವಿಲ್ಲದೆ ಒಟ್ಟಿಗೆ, ಈಗಿದು ಹಂತ ಹಂತವಾಗಿ ಪ್ರಯತ್ನಪೂರ್ವಕವಾಗಿ ಮಾಡ್ತೀರಾ. ಸ್ವಲ್ಪ ದಿನಗಳ ಪ್ರಯತ್ನ ಪಡಬೇಕು. ಯಾವ ಹಂತಕ್ಕೆ ಹೋಗಬೇಕಂದ್ರೆ ಧಾರಣ, ಧ್ಯಾನ, ಸಮಾಧಿ ಮೂರು ಒಂದೇ ಕ್ಷಣದಲ್ಲಿ ಆಗಿಬಿಡಬೇಕು. ಒಟ್ಟು
ಒಟ್ಟಿಗೆ ಆಗಬೇಕು. ಅದೊಂದು ಕ್ರಿಯೆಯ ರೀತಿಯಲ್ಲಿ ಒಂದು ಅರ್ಧ ಗಂಟೆ ಧಾರಣ, ಇನ್ನು ಅರ್ಧ ಗಂಟೆ ಧ್ಯಾನ ಅಲ್ಲ. ಒಂದೇ ಕ್ಷಣ, ಒಂದೇ ಕಾಲಘಟ್ಟದಲ್ಲಿ, ಒಂದೇ ಕ್ಷಣದಲ್ಲಿ ಧಾರಣ, ಧ್ಯಾನ, ಸಮಾಧಿ ಮೂರು ಒಟ್ಟಿಗೆ ಆದಾಗ ತ್ರಯಂ ಏಕತ್ರ ಸಂಯಮ. ಮೂರು ತ್ರಯಂ, ಈ ಮೂರು ಏಕತ್ರ ಒಂದಾದಾಗ, ಒಟ್ಟಿಗೆ ಆದಾಗ ಅದನ್ನೇನಂತಾರೆ? ಸಂಯಮ ಅಂತ ಕರೀತಾರೆ ಪತಂಜಲಿಯವರು. ಈ ಸಂಯಮ ಸ್ಥಿತಿ ಅನ್ನೋದಿದೆಯಲ್ಲ, ಈ ಸಂಯಮ ಸ್ಥಿತಿಯೇ ಯಾವುದೇ ಕ್ಷಣದಲ್ಲಿ ಧಾರಣ, ಧ್ಯಾನ, ಸಮಾಧಿ ಮೂರೂ ಒಟ್ಟಿಗೆ ಒಂದೇ ಕ್ಷಣದಲ್ಲಿ ಆಗುವಂತಹ ಸ್ಥಿತಿಗೆ ತಲುಪಿದಾಗ ನಾವು ಅದನ್ನು ಸಂಯಮ ಸ್ಥಿತಿ ಅಂತ ಕರಿತೀವಿ. ಆ ಸಂಯಮ ಸ್ಥಿತಿಯನ್ನು ಸಾಧಿಸಿದಾಗ ಜ್ಞಾನದ ಬಾಗಿಲು ತೆರೆಯುತ್ತದೆ. ಯಾವ ಜ್ಞಾನದ ಬಾಗಿಲು? ಅಂತರಂಗದ ಜ್ಞಾನ ಅಥವಾ ಅಂತರಂಗ, ಆ ಆತ್ಮನ ಒಂದು ಜ್ಞಾನ, ಅದರ ಬಾಗಿಲು ತೆರೆಯುತ್ತದೆ. ಯಮ ಮತ್ತು ನಿಯಮಗಳಲ್ಲಿ ಈ ಸ್ಥೂಲ ಲೋಕಕ್ಕೆ ಬೇಕಾದಂತಹ, ಸ್ಥೂಲ ದೇಹಕ್ಕೆ ಬೇಕಾದಂತಹ, ಇರಬೇಕಾದಂಥ ವಿಚಾರಗಳನ್ನು ನಾವು ಹೇಗೆ ತಿಳ್ಕೊಂಡ್ವಿ, ಕಾಮ ಶರೀರವನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೋಬೇಕು ಅಂತ ತಿಳ್ಕೊಂಡ್ವಿ, ಅದೇ ರೀತಿ ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ, ಆಸನ, ಪ್ರಾಣಾಯಾಮ ಮತ್ತು ಪ್ರತ್ಯಾಹಾರ ಇವು ಸಹ ಈ ಸ್ಥೂಲ ಶರೀರವನ್ನು ಮತ್ತು ಕಾಮ ಶರೀರವನ್ನು ಹೇಗೆ ಹತೋಟಿಯಲ್ಲಿ ಇಟ್ಟುಕೋಬೇಕು ಅಂತ ಹೇಳಿ ನಾವು ಕಲ್ತ್ಕೊತೀವಿ. ಅದರಿಂದ ಮುಂದುವರೆದು ಧಾರಣ, ಧ್ಯಾನ, ಸಮಾಧಿಯಲ್ಲಿ ಮನಸ್ಸು ಹತೋಟಿಗೆ ಸಿಗುತ್ತದೆ. ಮನಸ್ಸು ಅಂದರೆ ಕೆಳಮನಸ್ಸು, ಸ್ವಲ್ಪ ಮಟ್ಟಿಗೆ ಮೇಲ್ಮನಸ್ಸು, ಮೇಲ್ಮನಸ್ಸಿನಲ್ಲಿ ವಿವೇಕವಿರುತ್ತದೆ. ಆ ವಿವೇಕವೇ ಸಂಯಮ. ಆ ವಿವೇಕವು ನಿಮಗೆ ಗೋಚರಿಸಲು ಶುರುವಾಗುವುದೇ ಜ್ಞಾನದ ಬಾಗಿಲು ತೆರೆದಾಗ, ಸಂಯಮ ಸ್ಥಿತಿ ತಲುಪಿದಾಗ. ಸ್ಥೂಲ ದೇಹ, ಕಾಮಶರೀರ ಮತ್ತು ಮನಸ್ಸನ್ನು ಈ ರೀತಿ ಅಷ್ಟಾಂಗ ಮಾರ್ಗಗಳಲ್ಲಿ ನೀವು ಒಂದು ದಾರಿಗೆ ತಂದಾಗ, ನೀವು ಹೇಳದಂತೆ ನಡೆದುಕೊಳ್ಳುವ ಮಟ್ಟಕ್ಕೆ ಅದನ್ನು ತಂದಾಗ, ಅದು ನಿಮ್ಮ ಹತೋಟಿಗೆ ಬಂದಾಗ, ಇನ್ನು ಮೇಲ್ಮನಸ್ಸಿನಲ್ಲಿರುವ ವಿವೇಕ, ಅದರ ಮೇಲೆ ಬುದ್ಧಿ ಶರೀರದಲ್ಲಿರ್ತಕ್ಕಂಥ ಜ್ಞಾನ ಮತ್ತು ನಿಮ್ಮ ಆತ್ಮ ಅವು ಕೆಲಸ ಮಾಡಲು ಶುರುವಾಗುತ್ತದೆ. ಆ ಉನ್ನತ ಪ್ರಜ್ಞೆ, ಕಾರಣ ಶರೀರ, ಬುದ್ಧಿ ಶರೀರ ಮತ್ತು ಆತ್ಮನ ಪ್ರಜ್ಞೆ ಏನಿದೆ ಅದು ಕೆಲಸ ಮಾಡಲು ಶುರುವಾಗುತ್ತದೆ. ಎಲ್ಲಿ ಕೆಲಸ ಮಾಡಲು? ಸತ್ತ ಮೇಲಲ್ಲ, ಈಗ ಬದುಕಿದ್ದಾಗಲೇ. ನಾವು ಬದುಕಿದ್ದಾಗಲೇ ಈ ಸ್ಥೂಲ ಶರೀರದಲ್ಲಿ ವ್ಯವಹರಿಸ್ತಾ ಇದ್ದಾಗಲೇ ಸ್ಥೂಲ ಶರೀರ, ಕಾಮಶರೀರ ಮತ್ತು ಕೆಳಮನಸ್ಸು ಹತೋಟಿಗೆ ಬಂದಾಗ, ಅಷ್ಟಾಂಗ ಮಾರ್ಗಗಳು, ಈ 8 ಮಾರ್ಗಗಳನ್ನು ಅನುಸರಿಸಿ ಅವೊಂದು ಹತೋಟಿಗೆ ಸಿಕ್ಕಾಗ ಮಾತ್ರ ಆ ಉನ್ನತ ಪ್ರಜ್ಞೆ, ಮೇಲ್ಮನಸ್ಸಿನ ವಿವೇಕ, ಬುದ್ಧಿಯ ಜ್ಞಾನ ಮತ್ತು ಆತ್ಮನ ಶಾಂತಿ, ಸಂತೋಷ ಇವು ಕೆಲಸ ಮಾಡಲು ಶುರುವಾಗುತ್ತವೆ. ಇವು ಕೆಲಸ ಮಾಡಿದಾಗ ಆ ಉನ್ನತ ಪ್ರಜ್ಞೆ ನಿಮ್ಮಲ್ಲಿ ವಿಕಾಸವಾಗುತ್ತದೆ ಅಥವಾ ಅರಳುತ್ತದೆ. ಮೊಗ್ಗಾಗಿರ್ತಕ್ಕಂತಹ ಉನ್ನತ ಪ್ರಜ್ಞೆ ಅರಳಬೇಕಂದರೆ ಈ ಅಷ್ಟಾಂಗ ಮಾರ್ಗಗಳು ನಿಮಗೆ ಸಹಾಯವಾಗುತ್ತದೆ. ಉನ್ನತ ಪ್ರಜ್ಞೆ ಅರಳಿದಾಗ ಪ್ರತಿಯೊಬ್ಬರೂ ಶಾಂತಿಯಿಂದ, ಸಂಯಮದಿಂದ ಮತ್ತು ಇತರರೊಂದಿಗೆ ಒಂದು ಉನ್ನತ ಜೀವನವನ್ನು ಮಾಡಿ ಮುಂದುವರಿಯಬಹುದು. ಹಾಗಾಗಿ ಈ ಅಷ್ಟಾಂಗ ಮಾರ್ಗಗಳನ್ನು ನಾವು ಅಭ್ಯಾಸ ಮಾಡಬೇಕು ಅಂತ ಹೇಳಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ.